ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಮಾತುಗಳು ಗಾಳಿಯಲ್ಲಿ ತೂರಿ ಹೋಗಬಹುದು, ಆದರೆ ನಿಮ್ಮ ಚರಿತ್ರೆ ಮತ್ತು ಸತ್ಯಕ್ಕೆ ಗುರುತ್ವಾಕರ್ಷಣೆಯ ಶಕ್ತಿ ಇರುತ್ತದೆ. ಜನರು ನಿಮ್ಮ ಧ್ವನಿಯ ಶಬ್ದಕ್ಕಲ್ಲ, ನಿಮ್ಮ ನಿರ್ಧಾರಗಳ ಆಳ ಮತ್ತು ನಿಮ್ಮ ಆಚರಣೆಗೆ ತಲೆಯನ್ನ ಬಾಗುತ್ತಾರೆ. ಮೇಷರಾಶಿಯ ನೈಸರ್ಗಿಕ ಶಕ್ತಿಯೇ ನಿಮ್ಮ ಧೈರ್ಯ ಮತ್ತು ನೇರ ನುಡಿ. ಆದರೆ ಇಂದು ಜಗತ್ತು ನಿಮ್ಮನ್ನ ಬರೀ ಕೇಳುವುದಕ್ಕಷ್ಟೇ ಅಲ್ಲ, ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕೆಂದರೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಆಳವಾದಂತಹ ಚಾರಿತ್ರ್ಯ ಮತ್ತು ದೃಢತೆ ಇರಬೇಕಾಗತ್ತೆ. ಎಲ್ಲರಿಗೂ ತಕ್ಷಣ ಉತ್ತರ ಕೊಡಲು ಹೋಗಬೇಡಿ. ನಿಮ್ಮ ಕೆಲಸವೇ ಜಗತ್ತಿಗೆ ಉತ್ತರವನ್ನ ನೀಡುವಂತೆ ಮಾಡಬೇಕಾಗತ್ತೆ. ನೀವು ಸತ್ಯದ ಪರವಾಗಿ ತಾಳ್ಮೆಯಿಂದ ನಿಂತಾಗ ನಿಮ್ಮ ಆಲೋಚನೆಗಳು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಆಳವಾಗಿ ಉಳಿಯುವಂತದ್ದನ್ನ ನೀವು ನೋಡುವಂತಹ ದಿನವಾಗಿದೆ. ಇಂದು ಉದ್ಯೋಗಿಗಳಿಗೆ ಅತ್ಯಂತ ಜವಾಬ್ದಾರಿಯುತವಾದಂತಹ ದಿನ. ಮೇಲಾಧಿಕಾರಿಗಳು ನಿಮ್ಮ ಮೇಲಿಟ್ಟಿರುವಂತಹ ನಂಬಿಕೆಯನ್ನ ಉಳಿಸಿಕೊಳ್ಳಲು ಕಠಿಣ ಶ್ರಮ ಪಡೆಯಬೇಕಾಗಬಹುದು. ನಿಮ್ಮ ನಿರ್ಧಾರಗಳು ಕೂಡ ಕಚೇರಿಯ ವಾತಾವರಣಕ್ಕೆ ಹೊಸ ಚೈತನ್ಯವನ್ನ ತರುವಂತದ್ದು. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಅಥವಾ ಗುರುಗ್ರಹದ ಶುಭ ದೃಷ್ಟಿಯಿಂದ ದೀರ್ಘಾವಧಿಯ ಲಾಭ ತರುವಂತಹ ಹೊಸ ಒಪ್ಪಂದಗಳು ಕೂಡ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಪ್ರಗತಿ ಕಂಡು ಬರುವಂತದ್ದು. ಹಲವು ದಿನಗಳಿಂದ ಬರಬೇಕಾಗಿದ್ದಂತಹ ಹಣ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಹೆಚ್ಚಿದೆ. ಆಸ್ತಿ ಅಥವಾ ಹೊಸ ಕಾರ್ಯಗಳಿಗಾಗಿ ಹಣ ಹೂಡಿಕೆ ಮಾಡಲು ಯೋಜನೆಯನ್ನ ರೂಪಿಸುವಿರಿ. ಆದರೆ ಯಾವುದೇ ವ್ಯಕ್ತಿಗೆ ನಿಮ್ಮ ವೈಯಕ್ತಿಕ ಆರ್ಥಿಕ ರಹಸ್ಯಗಳನ್ನ ಬಿಟ್ಟು ಕೊಡುವ ಹಾಗಿಲ್ಲ ನೀವು. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ನಿಮಗೆ ಶ್ರೀರಕ್ಷೆಯಾಗುವಂಥದ್ದು. ನಿಮ್ಮ ಸ್ಪಷ್ಟ ಹಾಗೂ ನಿಷ್ಠೂರ ನಡೆ ಮನೆಯಲ್ಲಿ ಗೌರವವನ್ನ ತಂದುಕೊಡುತ್ತದೆ. ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಮಾಲೋಚನೆ ನಡೆಸಲು ಸೂಕ್ತವಾದಂತಹ ದಿನ. ಪ್ರೇಮಿಗಳಿಗೆ ಪರಸ್ಪರರ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಯೋಚಿಸಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ದೈಹಿಕವಾಗಿ ಈ ದಿನ ಶಕ್ತಿ ಮತ್ತು ಚೈತನ್ಯ ಕೂಡ ತುಂಬಿರುವಂತಹ ದಿನ. ಆದಾಗ್ಯೂ ಕಾರ್ಯಬಾಹುಳ್ಯದಿಂದಾಗಿ ಸಂಜೆಯ ವೇಳೆಗೆ ದೈಹಿಕ ಆಯಾಸ ಅಥವಾ ಬಿಪಿ ಏರಿಳಿತ ಉಂಟಾಗಬಹುದು. ಶರೀರಕ್ಕೆ ಸಾಕಷ್ಟು ನೀರ ಮತ್ತು ವಿಶ್ರಾಂತಿಯನ್ನ ನೀಡುವುದು ಅಗತ್ಯವಾಗಿರುವಂತದ್ದು. ಇಂದು ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಯ ಪ್ರಾರ್ಥನೆಯನ್ನ ಮಾಡುವಂತದ್ದು. ಮುಂಜಾನೆ ಗುರುರಾಯರ ಅಥವಾ ದಕ್ಷಿಣಾಮೂರ್ತಿಯ ಸನ್ನಿಧಿಗೆ ದೀಪವನ್ನು ಹಚ್ಚಿ ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನ 11 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ನಿರ್ಧಾರಗಳಲ್ಲಿ ಸ್ಪಷ್ಟತೆ ದೊರೆಯುವಂತದ್ದು ನಿಮಗೆ. ಇಂದು ಹಣೆಗೆ ಕೊಂಚ ಕೇಸರಿ ಅಥವಾ ಅರಿಶಿಣದ ತಿಲಕವನ್ನ ಇಟ್ಕೊಳ್ಳಿ. ಇದು ನಿಮ್ಮ ಮಾತುಗಳಿಗೆ ಓಜಸ್ಸು ಮತ್ತು ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಆಂಜನೇಯ ಸ್ವಾಮಿಯ ದರ್ಶನವನ್ನ ಮಾಡುವಂತದ್ದು. ಹನುಮಂತನಿಗೆ ಕೆಂಪು ಹೂಗಳನ್ನ ಅರ್ಪಿಸಿ ಹನುಮಾನ್ ಚಾಲಿಸವನ್ನ ಪಠಿಸುವುದರಿಂದ ನಿಮ್ಮ ಕಾರ್ಯದಲ್ಲಿ ಯಾವುದೇ ಅಡೆತಡೆಗಳು ಕೂಡ ಬರುವಂತದ್ದಿರುವುದಿಲ್ಲ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳುವಂತದ್ದು. ಇಂದು ಧಾರ್ಮಿಕ ಗ್ರಂಥಗಳನ್ನ ಓದುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಬಡವರಿಗೆ ಕಡಲೆಬೇಳೆ ಅಥವಾ ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ 9 ಮತ್ತು 3 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಹಳದಿ ಮತ್ತು ಕೆಂಪು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡೆಯುವಂತದ್ದಾಗ್ತದೆ. ವೃಷಭರಾಶಿಯವರ ಪರ್ವತವು ಎಂದಿಗೂ ತನ್ನ ಎತ್ತರವನ್ನ ಯಾರ ಮುಂದೆಯೂ ಬಾಯಿ ಬಿಟ್ಟು ಹೇಳಿಕೊಳ್ಳುವುದಿಲ್ಲ. ಆದರೆ ಅದರ ಸ್ಥಿರತೆ, ಮೌನ ಮತ್ತು ದೃಢತೆಯೇ ಜಗತ್ತು ತಲೆ ಎತ್ತಿ ನೋಡುವಂತೆ ಮಾಡುತ್ತದೆ. ಶಬ್ದದಿಂದ ಅಲ್ಲ, ನಿಮ್ಮ ಸ್ಥಿರತೆಯಿಂದ ಜಗತ್ತನ್ನ ಗೆಲ್ಲುವಂತದ್ದಾಗ್ತದೆ. ನೀವು ನಿಮ್ಮ ಸ್ವಭಾವವೇ ಸ್ಥಿರತೆ ಮತ್ತು ತಾಳ್ಮೆಯಾಗಿರುವಂತದ್ದು. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ಪ್ರತಿಯೊಂದಕ್ಕೂ ತಕ್ಷಣ ಪ್ರತಿಕ್ರಿಯಿಸುವುದನ್ನ ನಿಲ್ಲಿಸಿ ನಿಮ್ಮ ನಿಲುವಿನಲ್ಲಿ ಪರ್ವತದಂತಹ ದೃಢತೆ ಇರಬೇಕಾಗತ್ತೆ. ಜನರು ನಿಮ್ಮನ್ನ ಹಗುರವಾಗಿ ಕಂಡಾಗ ಅಬ್ಬರಿಸಿ ಉತ್ತರ ಕೊಡುವ ಅಗತ್ಯವಿಲ್ಲ. ಬದಲಿಗೆ ನಿಮ್ಮ ಶಾಂತತೆ ಮತ್ತು ದೃಢವಾದಂತಹ ಆಲೋಚನೆಯಿಂದ ಉತ್ತರಿಸಬೇಕಾಗತ್ತೆ. ಯಾವಾಗ ನಿಮ್ಮ ಮಾತುಗಳಲ್ಲಿ ಆಳ ಮತ್ತು ಆಲೋಚನೆಗಳಲ್ಲಿ ಸ್ಥಿರತೆ ಇರುತ್ತದೆಯೋ ಆಗ ಇಡೀ ಜಗತ್ತೇ ನಿಂತು ನಿಮ್ಮ ಮಾತಿಗೆ ಕಿವಿಗೊಡುವಂತದ್ದಾಗ್ತದೆ. ಇಂದು ನಿಮ್ಮ ಮೌನದಲ್ಲಿ ಪ್ರಭಾವವಿರಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇಂದು ಆರ್ಥಿಕವಾಗಿ ಅತ್ಯಂತ ಭದ್ರವಾದಂತಹ ಮತ್ತು ಯೋಗದಾಯಕವಾದಂತಹ ದಿನ. ಸ್ಥಿರಾಸ್ತಿ, ಭೂಮಿ ಅಥವಾ ಬಂಗಾರದ ಮೇಲೆ ಹೂಡಿಕೆ ಮಾಡಲು ಯೋಜನೆಯನ್ನ ರೂಪಿಸಬಹುದು. ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಹಣ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಭಾವನಾತ್ಮಕವಾಗಿ ಯಾರಿಗಾದರೂ ದೊಡ್ಡ ಮೊತ್ತದ ಸಾಲ ನೀಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ತಾಳ್ಮೆ, ದೂರದೃಷ್ಟಿ ಮತ್ತು ಕಾರ್ಯನಿಷ್ಠೆಗೆ ದೊಡ್ಡ ಗೌರವ ಸಿಗಲಿದೆ. ಯಾವುದೇ ದೊಡ್ಡ ಸವಾಲು ಬಂದರೂ ನಿಮ್ಮ ಶಾಂತ ಮನಸ್ಥಿತಿಯಿಂದ ಅದನ್ನ ಸುಲಭವಾಗಿ ನಿಭಾಯಿಸುವಿರಿ. ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಯೋಜನೆಯೊಂದರಿಂದ ಉತ್ತಮ ಲಾಭ ದೊರೆಯುವಂತಹ
ಸಿಗುವಂತಹ ಸೂಚನೆ ಹೆಚ್ಚಾಗಿದೆ. ಇನ್ನು ಹೊಸ ಹೂಡಿಕೆಗಳಿಗೆ ಅಥವಾ ಹೊಸ ವ್ಯವಹಾರದ ಮಾತುಕತೆಗಳಿಗೆ ಗುರುಗ್ರಹದ ಶುಭ ದೃಷ್ಟಿಯಿಂದ ಇಂದು ಅತ್ಯಂತ ಸೂಕ್ತವಾಗಿರುವಂತಹ ದಿನವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ಮತ್ತು ಬೆಂಬಲ ನಿಮಗೆ ಸಂಪೂರ್ಣವಾಗಿ ಸಿಗುವಂತದ್ದು. ಮನೆಯಲ್ಲಿ ಸೌಹಾರ್ದಯುತ ವಾತಾವರಣವನ್ನ ನೋಡುವಂತದ್ದು. ಗುರು ಹಿರಿಯರ ಜೊತೆ ಪ್ರಮುಖ ನಿರ್ಧಾರಗಳ ಬಗ್ಗೆ ಚರ್ಚಿಸುವಂತಹ ದಿನವಾಗಿದೆ. ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಗಾಂಭೀರ್ಯತೆ ಮತ್ತು ನಂಬಿಕೆಯು ಕೂಡ ವೃದ್ಧಿಯಾಗುವಂತದ್ದು. ಇನ್ನು ಪ್ರೇಮಿಗಳಿಗೆ ತಮ್ಮ ಪ್ರೀತಿಯನ್ನ ಮುಂದಿನ ಹಂತಕ್ಕೆ ಒಯ್ಯಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುವಂತದ್ದು. ಆದಾಗ್ಯೂ ಕತ್ತಿನ ನೋವು ಅಥವಾ ಗಂಟಲಿನ ಕಿರಿಕಿರಿ ಉಂಟಾಗಬಹುದು. ಸರಿಯಾದ ಸಮಯಕ್ಕೆ ಆಹಾರವನ್ನ ಸೇವನೆಯನ್ನ ಮಾಡಿ ಮತ್ತು ಸಾಕಷ್ಟು ನೀರನ್ನ ಕುಡಿಯುವುದು ನಿಮ್ಮ ದೈಹಿಕ ಶಕ್ತಿಯನ್ನ ಕಾಯ್ದುಕೊಳ್ಳುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಥವಾ ಗುರು ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನ 11 ಬಾರಿ ಪಠಿಸುವುದರಿಂದ ನಿಮ್ಮ ನಿರ್ಧಾರಗಳಿಗೆ ದೈವಿಕವಾದಂತಹ ಶಕ್ತಿ ಸಿಗುವಂತದ್ದಾಗ್ತದೆ. ಇನ್ನು ಶ್ರೀ ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡುವಂತದ್ದು. ನಿಮ್ಮ ರಾಶಾಧಿಪತಿ ಶುಕ್ರನ ಪ್ರಸನ್ನತೆಗಾಗಿ ಇಂದು ಲಕ್ಷ್ಮೀ ದೇವಿಗೆ ಕ್ಷೀರಾಭಿಷೇಕ ಅಥವಾ ಬಿಳಿ ಹೂಗಳನ್ನ ಅರ್ಪಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳುವಂತದ್ದು. ಇಂದು ಬಡ ವಿದ್ಯಾರ್ಥಿಗಳಿಗೆ ಅಥವಾ ಬ್ರಾಹ್ಮಣರಿಗೆ ಹಳದಿ ಬಣ್ಣದ ವಸ್ತುಗಳು ಅಥವಾ ಬೇಳೆ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡುವುದು ಅತ್ಯಂತ ಶ್ರೇಷ್ಠವಾದುದು. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ತಿಳಿ ಹಳದಿ, ಬಿಳಿ ಅಥವಾ ಕ್ರೀಮ್ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 6 ಮತ್ತು 3 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಶುಭ ಬಣ್ಣವಾಗಿ ನೋಡುವುದಾದರೆ ಬಿಳಿ ಮತ್ತು ಹಳದಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡೆದುಕೊಳ್ತೀರಾ. ಮಿಥುನ ರಾಶಿಯವರ ಮಾತಿನ ಅಬ್ಬರದಿಂದ ತಾತ್ಕಾಲಿಕ ಗಮನವನ್ನ ಸೆಳೆಯಬಹುದು. ಆದರೆ ಬುದ್ಧಿವಂತಿಕೆ ಮತ್ತು ಸತ್ಯದಿಂದ ಕೂಡಿದಂತಹ ಮೌನ ಮತ್ತು ಸ್ಪಷ್ಟವಾದಂತಹ ಮಾತು ಮಾತ್ರ ಜನರ ಹೃದಯದಲ್ಲಿ ಶಾಶ್ವತ ಗೌರವವನ್ನ ಸೃಷ್ಟಿಸುತ್ತದೆ. ಜಗತ್ತನ್ನ ಗೆಲ್ಲಲು ಶಬ್ದಗಳ ಪ್ರವಾಹ ಬೇಕಾಗಿಲ್ಲ, ಜ್ಞಾನದ ಒಂದು ಬಿಂದು ಸಾಕಾಗಿದೆ. ನಿಮ್ಮ ರಾಶಾಧಿಪತಿ ಬುಧ ಸಂವಹನದ ಪ್ರತೀಕವಾಗಿದೆ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಎಲ್ಲ ವಿಷಯಗಳಲ್ಲಿ ತಕ್ಷಣ ಪ್ರತಿಕ್ರಿಯಿಸುವುದನ್ನ ನಿಲ್ಲಿಸಿ ನಿಮ್ಮ ಪ್ರತಿಯೊಂದು ಪದವೂ ಪರಿಪಕ್ವವಾಗಬೇಕಾಗಿದೆ. ನೀವು ಮಾತನಾಡುವಾಗ ಅದರಲ್ಲಿ ಕೇವಲ ಶಬ್ದಗಳಿರಬಾರದು, ಸತ್ಯ, ಅನುಭವ ಮತ್ತು ಆಳವಾದಂತಹ ಸ್ಪಷ್ಟತೆ ಇರಬೇಕು. ಒಬ್ಬ ಜ್ಞಾನಿಯಂತೆ ಆಲೋಚಿಸಿ ಸ್ಪಷ್ಟವಾಗಿ ಮತ್ತು ದೃಢವಾಗಿ ನಿಮ್ಮ ಅಭಿಪ್ರಾಯವನ್ನ ಮಂಡಿಸಬೇಕಾಗತ್ತೆ. ನೆನಪಿಡಿ, ಸತ್ಯದ ತೂಕವಿರುವಂತಹ ಮಾತನ್ನ ಇಡೀ ಸಮಾಜವೇ ತಲೆಬಾಗಿಸಿ ಆಲಿಸುವಂತದ್ದನ್ನ ನೀವು ಕಾಣಬೇಕಾಗತ್ತೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಭೌತಿಕ ಸಾಮರ್ಥ್ಯ ಹಾಗೂ ಸಮಸ್ಯೆಯನ್ನ ಪರಿಹರಿಸುವಂತಹ ತಂತ್ರಗಾರಿಕೆಗೆ ಮೇಲಾಧಿಕಾರಿಗಳಿಂದ ವಿಶೇಷ ಮನ್ನಣೆ ದೊರೆಯಲಿದೆ. ಪ್ರಮುಖ ಯೋಜನೆಗಳ ನಾಯಕತ್ವ ವಹಿಸುವಂತಹ ಅವಕಾಶ ನಿಮ್ಮದಾಗಬಹುದು. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಅಥವಾ ಹೊಸ ಬಿಸಿನೆಸ್ ನೆಟ್ವರ್ಕಿಂಗ್ ಮೂಲಕ ಅತ್ಯುತ್ತಮ ಲಾಭವೂ ಕೂಡ ದೊರೆಯುವಂತದ್ದು. ಮಾಧ್ಯಮ, ಬರವಣಿಗೆ, ಶಿಕ್ಷಣ ಮತ್ತು ಸಮಾಲೋಚನಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಯಶಸ್ವಿಯಾಗುವಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಹೊಸ ಆದಾಯದ ಮಾರ್ಗಗಳು ಕೂಡ ಸೃಷ್ಟಿಯಾಗುವಂತಹ ಸೂಚನೆ ಇದೆ. ದೀರ್ಘಕಾಲದಿಂದ ಬಾರದೆ ನಿಂತು ಹೋಗಿದ್ದಂತಹ ಬಾಕಿ ಹಣ ಅಥವಾ ಹಳೆಯ ಹೂಡಿಕೆಯ ಲಾಭ ನಿಮ್ಮ ಕೈ ಸೇರಲಿದೆ. ಆದರೆ ಆತುರದಲ್ಲಿ ಅಥವಾ ಇತರರ ಮಾತಿಗೆ ಮರುಳಾಗಿ ಷೇರು ಮಾರುಕಟ್ಟೆ ಅಥವಾ ಅಪಾಯಕಾರಿ ಯೋಜನೆಗಳಲ್ಲಿ ಅನುಭವವಿಲ್ಲದೆ ಹಣವನ್ನ ತೊಡಗಿಸಿಕೊಳ್ಳಬೇಡಿ. ಇನ್ನ ಕುಟುಂಬದಲ್ಲಿ ಮಂಗಳಕರ ಹಾಗೂ ಹಿತಕರವಾದಂತಹ ವಾತಾವರಣವನ್ನ ನೋಡುವಂತಹ ದಿನ. ಹಿರಿಯರು ಮತ್ತು ಗುರುಗಳ ಆಶೀರ್ವಾದ ದೊರೆಯುವಂತದ್ದು. ಜೀವನ ಸಂಗಾತಿಯೊಂದಿಗೆ ಅನುಬಂಧ ಮತ್ತಷ್ಟು ಗಟ್ಟಿಯಾಗಲಿದ್ದು ನಿಮ್ಮ ಪ್ರತಿಯೊಂದು ವೃತ್ತಿಪರ ನಿರ್ಧಾರಕ್ಕೂ ಅವರ ಬೆಂಬಲವಿರುತ್ತದೆ. ಇನ್ನ ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳನ್ನ ಗೌರವಿಸುವಂತಹ ಮೂಲಕ ಬಾಂಧವ್ಯವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಸೂಕ್ತವಾಗಿರುವಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಆದರೆ ಅತಿಯಾದ ಕೆಲಸದ ಒತ್ತಡ ಮತ್ತು ಆಲೋಚನೆಗಳಿಂದಾಗಿ ಸಂಜೆ ವೇಳೆಗೆ ಕಣ್ಣಿನ ದಣಿವು ಅಥವಾ ನರಗಳ ಆಯಾಸ ಕಾಣಿಸಿಕೊಳ್ಳಬಹುದು. ಮಸಾಲೆಯುಕ್ತ ಆಹಾರವನ್ನ ತಪ್ಪಿಸಬೇಕಾಗುತ್ತೆ. ಪೌಷ್ಟಿಕ ಆಹಾರ ಹಾಗೂ ಸಾಕಷ್ಟು ನೀರನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ಮಠಕ್ಕೆ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನ, ಗುರು ಮಂತ್ರವನ್ನ 11 ಬಾರಿ ಜಪಿಸುವುದರಿಂದ ಬುದ್ಧಿಶಕ್ತಿ ತೀಕ್ಷ್ಣಗೊಳ್ಳುತ್ತದೆ ಮತ್ತು ನಿರ್ಧಾರಗಳಲ್ಲಿ ಸ್ಪಷ್ಟತೆಯೂ ಕೂಡ ಸಿಗುವ
ಸಿಗುವಂತದ್ದಾಗ್ತದೆ. ನಿಮ್ಮ ರಾಶಾಧಿಪತಿಯ ಪ್ರಸನ್ನತೆಗಾಗಿ ಇಂದು ಸಿದ್ಧಿವಿನಾಯಕನಿಗೆ ಗರಿಕೆಯನ್ನ ಅರ್ಪಿಸಬೇಕಾಗುತ್ತೆ. ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಹಳದಿ ಅಥವಾ ಹಸಿರು ಬಣ್ಣದ ಉಡುಪನ್ನ ಧರಿಸುವುದೋ ಅಥವಾ ಹಳದಿ ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಟುಕೊಳ್ಳುವುದೋ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುವಂತದ್ದಾಗ್ತದೆ. ಇನ್ನು ಸೇವೆಯ ಮೂಲಕ ಪರಿಹಾರ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಿ. ಹಸುವಿಗೆ ನೆನೆಸಿದಂತಹ ಹೆಸರು ಬೇಳೆ ಅಥವಾ ಕಡಲೆ ಬೇಳೆಯನ್ನ ತಿನ್ನಿಸುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 3 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ. ಕಟಕ ರಾಶಿಯವರೇ ನದಿ ಅಬ್ಬರಿಸಿ ಹರಿದಾಗ ಶಬ್ದವಾಗುತ್ತದೆ, ಆದರೆ ಸಮುದ್ರದ ತನ್ನ ಅಗಾಧವಾದಂತಹ ಆಳದಿಂದ ಮೌನವಾಗಿರುತ್ತದೆ. ಜಗತ್ತು ಶಬ್ದವನ್ನ ಕ್ಷಣಕಾಲ ಕೇಳಬಹುದು, ಆದರೆ ಮೌನದಲ್ಲಿರುವಂತಹ ಆಳ ಮತ್ತು ಸ್ಥಿರತೆಗೆ ಇಡೀ ಜಗತ್ತೇ ಶಿರಬಾಗಿಸಿ ಗೌರವವನ್ನ ನೀಡುತ್ತದೆ. ನೀವು ಚಂದ್ರನ ಆಧಿಪತ್ಯಕ್ಕೆ ಒಳಪಟ್ಟಂತಹ ಭಾವನಾತ್ಮಕ ಮತ್ತು ಆಳವಾದಂತಹ ಚಿಂತಕರು. ಹಲವು ಬಾರಿಗೆ ನೀವು ಇತರರಿಗಾಗಿ ಬೇಗನೆ ಕರಗಿ ಹೋಗುವುದರಿಂದ ಜನರು ನಿಮ್ಮ ಮಾತನ್ನ ಹಗುರವಾಗಿ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತದೆ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ನಿಮ್ಮ ಭಾವನೆಗಳನ್ನ ನಿಯಂತ್ರಿಸಿ ನಿಮ್ಮ ಸ್ಥಿರತೆಯನ್ನ ತೋರಿಸಬೇಕಾಗುತ್ತೆ. ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳುವ ಬದಲು ಶಾಂತ ಮತ್ತು ಸ್ಪಷ್ಟ ದೃಷ್ಟಿಕೋನದಿಂದ ಮಾತನಾಡಬೇಕಾಗುತ್ತೆ. ನಿಮ್ಮ ಮೌನದಲ್ಲೂ ನಿಮ್ಮ ಮಾತಿನಲ್ಲೂ ಒಂದು ತೂಕ ಮತ್ತು ಆತ್ಮವಿಶ್ವಾಸವಿರಬೇಕಾಗುತ್ತೆ. ಆಗ ಪ್ರತಿಯೊಬ್ಬರು ನಿಮ್ಮ ಮಾತನ್ನ ಗಂಭೀರವಾಗಿ ಆಲಿಸುವಂತದ್ದಾಗ್ತದೆ. ಇಂದು ಮನೆಯಲ್ಲಿ ಹಿರಿಯರ ಮತ್ತು ಗುರುಗಳ ಸಂಪೂರ್ಣವಾದಂತಹ ಬೆಂಬಲ ಸಿಗಲಿದೆ. ಕುಟುಂಬದಲ್ಲಿ ದೀರ್ಘಕಾಲದ ಗೊಂದಲವೊಂದು ಪರಿಹಾರವಾಗುವಿ ನೆಮ್ಮದಿಯೂ ಕೂಡ ಮೂಡುವಂತದ್ದು. ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಗಟ್ಟಿಯಾಗಲಿದ್ದು ಪರಸ್ಪರರ ಕನಸುಗಳಿಗೆ ಗೌರವ ಕೂಡ ನೀಡುವಂತಹ ದಿನ. ಇನ್ನು ಪ್ರೇಮಿಗಳಿಗೆ ಇಂದು ತಮ್ಮ ಸಂಬಂಧದ ಬಗ್ಗೆ ಮನೆಯಲ್ಲಿ ಮುಕ್ತವಾಗಿ ಚರ್ಚಿಸಲು ಅನುಕೂಲಕರವಾದಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕ ಮತ್ತು ಭದ್ರವಾದಂತಹ ದಿನವಾಗಿದೆ. ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಬಾಕಿ ಹಣ ಅಥವಾ ಸಾಲ ನೀಡಿದ್ದಂತಹ ಮೊತ್ತ ಕೈ ಸೇರುವಂತಹ ಯೋಗವಿದೆ. ಕುಟುಂಬದ ಭವಿಷ್ಯಕ್ಕಾಗಿ ದೀರ್ಘಾವಧಿ ಹೂಡಿಕೆ ಮಾಡಲು ಇದು ಸೂಕ್ತವಾದಂತಹ ಸಮಯವಾಗಿದೆ. ಆದರೆ ಭಾವನಾತ್ಮಕವಾಗಿ ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡಿ ಹಣವನ್ನ ಕಳೆದುಕೊಳ್ಳಬೇಡಿ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಸೌಮ್ಯ ಸ್ವಭಾವ, ಕಾರ್ಯದಕ್ಷತೆ ಮತ್ತು ಸಮಯ ಪ್ರಜ್ಞೆಗೆ ಮೇಲಾಧಿಕಾರಿಗಳಿಂದ ವಿಶೇಷ ಪ್ರಶಂಸೆ ದೊರೆಯಲಿದೆ. ಸಂಕೀರ್ಣ ಪರಿಸ್ಥಿತಿಗಳನ್ನ ಶಾಂತ ರೀತಿಯಲ್ಲಿ ನಿಭಾಯಿಸುವಂತಹ ನಿಮ್ಮ ಸಾಮರ್ಥ್ಯಕ್ಕೆ ಮನ್ನಣೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳು ಅಥವಾ ದೂರದ ಪ್ರಯಾಣದಿಂದ ಹೊಸ ಅವಕಾಶಗಳು ಸೃಷ್ಟಿಯಾಗಲಿವೆ. ಶೈಕ್ಷಣಿಕ, ಕಲಾತ್ಮಕ ಹಾಗೂ ಮಾನವ ಸಂಪನ್ಮೂಲ ರಂಗದಲ್ಲಿ ಇರುವವರಿಗೆ ಅತ್ಯಂತ ಯಶಸ್ವಿಯ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೆ ಕಟಕ ರಾಶಿಯವರು ಇಂದು ಚಂಚಲ ಮನಸ್ಸಿನಿಂದಾಗಿ ಅತಿಯಾದಂತಹ ಆಲೋಚನೆಗೆ ಒಳಗಾಗಬಹುದು. ಇಂದು ಮಾನಸಿಕ ಆಯಾಸ ಕೂಡ ತರಬಹುದು. ಪ್ರಕೃತಿಯೊಂದಿಗೆ ಸ್ವಲ್ಪ ಸಮಯವನ್ನ ಕಳೆಯಬೇಕಾಗುತ್ತೆ ಅಥವಾ ಪ್ರಾಣಾಯಾಮವನ್ನ ಮಾಡುವುದರಿಂದ ಮನಸ್ಸಿಗೆ ಅಪಾರವಾದಂತಹ ಶಾಂತಿಯು ಕೂಡ ಸಿಗುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಕೊಂಚ ಹಾಲು ಅಥವಾ ನೀರನ್ನ ಅರ್ಪಿಸಿ ನಂತರ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ದಕ್ಷಿಣಾಮೂರ್ತಿ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ನಿಮ್ಮ ಬಳಿ ಹಳದಿ ಅಥವಾ ಬಿಳಿ ಬಣ್ಣದ ಕರವಸ್ತ್ರವನ್ನ ಇಟ್ಕೊಳ್ಳಿ. ಹಳದಿ ಬಣ್ಣವು ನಿಮ್ಮ ಜ್ಞಾನ ಮತ್ತು ಗೌರವವನ್ನ ಸಮಾಜದಲ್ಲಿ ಹೆಚ್ಚಿಸುವಂತದ್ದು. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ. ಇಂದು ಬಡ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನ ಅಂದ್ರೆ ಪುಸ್ತಕ, ಪೆನ್ನನ್ನ ದಾನವಾಗಿ ಮಾಡಬೇಕಾಗತ್ತೆ. ಹಸುವಿಗೆ ಬೆಲ್ಲ ಮತ್ತು ನೆನೆಸಿದಂತಹ ಕಡಲೆ ಬೇಳೆಯನ್ನ ನೀಡುವುದು ನಿಮ್ಮ ಜಾತಕದ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಚಂದ್ರನ ಮಂತ್ರವನ್ನ ಪಠಿಸುವಂತದ್ದು. ಮನಸ್ಸಿನ ಸ್ಥಿರತೆಗಾಗಿ ಓಂ ಶ್ರಾಂ ಶ್ರೀಂ ಶ್ರೋಂ ಸಂ ಚಂದ್ರಮಸೇ ನಮಃ ಮಂತ್ರವನ್ನ 11 ಬಾರಿ ಜಪಿಸಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 2 ಮತ್ತು 3 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಇಂದಿನ ದಿವಸ ನೀವು ಸಿಂಹರಾಶಿಯವರ ಸಿಂಹವು ತನ್ನ ರಾಜಗಾಂಭೀರ್ಯವನ್ನ ಸಾಬೀತುಪಡಿಸಲು ದಿನವಿಡೀ ಗರ್ಜಿಸಬೇಕಾಗಿಲ್ಲ. ಅದರ ಒಂದು ನಿಶಬ್ದವಾದಂತಹ ನೋಟ ಮತ್ತು ಸ್ಥಿರವಾದಂತಹ ಹೆಜ್ಜೆಯ ಕಾಡಿಗೆ ಅದು ಯಾರೆಂಬುದನ್ನ ನೆನಪಿಸುತ್ತದೆ. ಶಕ್ತಿಯು ಅಬ್ಬರದಲ್ಲಿರುವುದಿಲ್ಲ, ಆಂತರಿಕ ದೃಢತೆಯಲ್ಲಿರುವಂತದ್ದು. ನೀವು ಸೂರ್ಯನ ಆಧಿಪತ್ಯಕ್ಕೆ ಒಳಪಟ್ಟವರು, ಹುಟ್ಟಿನಿಂದಲೇ ರಾಜಗುಣವನ್ನ ಉಳ್ಳವರು. ಆದರೆ ಅನೇಕ ಬಾರಿ ನಿಮ್ಮ ಮಾತಿನಲ್ಲಿನ ಅತಿಯಾದ ಉತ್ಸಾಹ ಅಥವಾ ತೀವ್ರತೆ ಇತರರಿಗೆ ಅಗ್ನಿಯಂತೆ ಕೇಳಿಸಿಕೊಳ್ಳಬಹುದು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ
ನಿಮ್ಮ ಅಹಮ್ಮನ್ನ ಬದಿಗಿಟ್ಟು ಮೌನ ಅಧಿಕಾರವನ್ನ ಬಳಸಬೇಕಾಗುತ್ತೆ. ನಿಮ್ಮ ಮಾತುಗಳು ಶಾಂತವಾಗಿರಬೇಕಾಗುತ್ತೆ, ಆದರೆ ನಿಮ್ಮ ಆಲೋಚನೆಗಳ ಆಳ ಅಪಾರವಾಗಿರಬೇಕಾಗುತ್ತೆ. ನೀವು ಆರ್ಭಟಿಸದೆ ನಿಸ್ವಾರ್ಥತೆ ಮತ್ತು ಸತ್ಯದ ದಾರಿಯಲ್ಲಿ ಹೆಜ್ಜೆ ಇಟ್ಟಾಗ ಇಡೀ ಸಮಾಜವೇ ನಿಮ್ಮ ಪ್ರತಿಯೊಂದು ಪದಕ್ಕೂ ತಲೆಬಾಗಿಸಿ ಕಿವಿಯನ್ನ ಕೊಡುವಂತದ್ದನ್ನ ಕಾಣಬೇಕಾಗುತ್ತೆ. ಇಂದು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ನಿಮ್ಮ ಮೇಲಿರುವಂತದ್ದು. ಮನೆಯಲ್ಲಿ ಧಾರ್ಮಿಕ ಅಥವಾ ಮಂಗಳಕರ ಕಾರ್ಯಗಳ ಆಯೋಜನೆಗೆ ಸೂಕ್ತವಾದಂತಹ ಸಮಯವಾಗಿದೆ. ಜೀವನ ಸಂಗಾತಿಯು ನಿಮ್ಮ ಶ್ರಮವನ್ನ ಗುರುತಿಸಿ ನಿಮ್ಮ ಹೆಗಲಿಗೆ ಹೆಗಲಾಗಿ ನಿಲ್ಲಲಿದ್ದಾರೆ. ಪ್ರೇಮಿಗಳಿಗೆ ತಮ್ಮ ಸಂಬಂಧವನ್ನ ಕುಟುಂಬದ ಮುಂದೆ ಪ್ರಸ್ತಾಪಿಸಲು ಇದು ಸೂಕ್ತವಾಗಿರುವಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಭದ್ರವಾದ ಮತ್ತು ಶುಭದಾಯಕವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತವಾದಂತಹ ಲಾಭ ನಿಮ್ಮ ಕೈ ಸೇರಲಿದೆ. ಹೊಸ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗುವಂತಹ ಸೂಚನೆ ಇದೆ. ಆದರೆ ತೋರ್ಪಡಿಕೆ ಅಥವಾ ಅಹಮ್ಮನಿಂದಾಗಿ ಅನಗತ್ಯ ಐಷಾರಾಮಿ ವಸ್ತುಗಳ ಮೇಲೆ ದೊಡ್ಡ ಮೊತ್ತದ ಹಣವನ್ನ ವ್ಯಯಿಸುವ ಹಾಗಿಲ್ಲ ನೀವು ಇಂದಿನ ದಿವಸ. ಇನ್ನ ಕುಟುಂಬಗಳಿಗೆ, ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳು ಮತ್ತು ಕಾರ್ಯವೈಖರಿಗೆ ಅತ್ಯುನ್ನತವಾದಂತಹ ಗೌರವ ಸಿಗಲಿದೆ. ಪ್ರಮುಖವಾದಂತಹ ಯೋಜನೆಗಳನ್ನ ಮುನ್ನಡೆಸುವಂತಹ ನಾಯಕತ್ವ ಹೊಂದಾಣಿಕೆಗೆ ನಿಮ್ಮ ಹೆಗಲೇರುವಂತಹದ್ದನ್ನ ಕಾಣುವಂಥದ್ದು. ವ್ಯಾಪಾರಸ್ಥರಿಗೆ ದೊಡ್ಡ ಮಟ್ಟದ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ತರಲು ಗುರುಗ್ರಹದ ಕೃಪೆಯಿಂದ ಒಳ್ಳೆಯ ದಿನವಾಗಿದೆ. ಇನ್ನು ಸರ್ಕಾರಿ ಅಥವಾ ಆಡಳಿತಾತ್ಮಕ ರಂಗದಲ್ಲಿ ಇರುವವರಿಗೆ ಅಧಿಕಾರ ಮತ್ತು ಮನ್ನಣೆಯು ಕೂಡ ಹೆಚ್ಚಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ನಿಮ್ಮ ದೈಹಿಕ ಶಕ್ತಿ ಮತ್ತು ಆತ್ಮವಿಶ್ವಾಸ ಅತ್ಯುತ್ತಮವಾಗಿರುತ್ತದೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಂಜೆಯ ವೇಳೆಗೆ ಕಣ್ಣಿನ ಉರಿ ಅಥವಾ ಶರೀರದಲ್ಲಿ ಉಷ್ಣಾಂಶ ಹೆಚ್ಚಾಗಬಹುದು. ಸಾಕಷ್ಟು ನೀರು ಮತ್ತು ಎಳನೀರು ಸೇವಿಸುವುದು ಸೂಕ್ತವಾಗಿದೆ ನಿಮಗೆ. ಇಂದು ಹಣೆಗೆ ಶ್ರೀಗಂಧವನ್ನ, ಹಳದಿ ಶ್ರೀಗಂಧ ಅಥವಾ ಕೇಸರಿಯ ತಿಲಕವನ್ನ ಧರಿಸುವುದರಿಂದ ಸಕಾರಾತ್ಮಕವಾದಂತಹ ಶಕ್ತಿಯು ಕೂಡ ಹೆಚ್ಚಾಗುವಂಥದ್ದು. ಇನ್ನು ಧಾರ್ಮಿಕ ಗ್ರಂಥ ಓದುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಬಡವರಿಗೆ ಹಳದಿ ಬಣ್ಣದ ವಸ್ತುಗಳನ್ನ ದಾನವಾಗಿ ಮಾಡಿ. ಹಸುವಿಗೆ ಬೆಲ್ಲ ಮತ್ತು ನೆನೆಸಿದ ಕಡಲೆಬೇಳೆಯನ್ನ ನೀಡುವುದು ಅತ್ಯಂತ ಶ್ರೇಷ್ಠವಾದುದು. ಇಂದು ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನ 11 ಬಾರಿ ಜಪಿಸುವುದು ನಿಮ್ಮ ಜ್ಞಾನ ಮತ್ತು ಗೌರವವನ್ನ ದುಪ್ಪಟ್ಟು ಮಾಡುವಂತದ್ದಾಗ್ತದೆ. ಇನ್ನು ಸೂರ್ಯ ನಮಸ್ಕಾರ ಮತ್ತು ಅಗ್ರವನ್ನ ನೀಡುವಂಥದ್ದು. ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು, ಕೊಂಚ ಅಕ್ಷತೆ ಮತ್ತು ಕೆಂಪು ಹೂವನ್ನ ಹಾಕಿ ಅಗ್ರವನ್ನ ನೀಡಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂದು ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇನ್ನ ಶುಭ ಸಂಖ್ಯೆಯನ್ನು ನೋಡುವುದಾದ್ರೆ 1 ಮತ್ತು 3 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಪಡೆದುಕೊಳ್ತೀರಾ. ಕನ್ಯಾ ರಾಶಿಯವರೇ, ಮಾತಿನ ಅಬ್ಬರದಿಂದ ತಾತ್ಕಾಲಿಕ ಗಮನ ಸೆಳೆಯಬಹುದು. ಆದರೆ ನಿಮ್ಮ ಚರಿತ್ರೆ ಮತ್ತು ಆಲೋಚನೆಯಲ್ಲಿರುವಂತಹ ಸತ್ಯ ಹಾಗೂ ನಿಖರತೆಯಿಂದ ಮಾತ್ರ ಜನರ ಶಾಶ್ವತ ಗೌರವವನ್ನ ಗೆಲ್ಲಲು ಸಾಧ್ಯ. ಜಗತ್ತು ಸದಾ ಶಾಂತ ಮತ್ತು ಸ್ಪಷ್ಟ ಮನಸ್ಸಿನ ಮಾತುಗಳನ್ನ ಆಲಿಸುವಂತದ್ದು. ನೀವು ಬುಧನ ಆಧಿಪತ್ಯಕ್ಕೆ ಒಳಪಟ್ಟವರು. ಹಾಗಾಗಿ ನಿಮ್ಮಲ್ಲಿ ಜನ್ಮಜಾತವಾಗಿಯೇ ಸತ್ಯಾಸತ್ಯತೆಗಳನ್ನ ವಿಶ್ಲೇಷಿಸುವ ಅಪಾರವಾದಂತಹ ಬೌದ್ಧಿಕ ಶಕ್ತಿ ಇದೆ. ಆದ್ರೆ ಕೆಲವೊಮ್ಮೆ ಸಣ್ಣ ಪುಟ್ಟ ವಿಷಯಗಳಿಗೆ ಅತಿಯಾಗಿ ಚಿಂತಿಸಿ ನಿಮ್ಮ ಮಾತಿನ ಶಕ್ತಿಯನ್ನ ವ್ಯರ್ಥ ಮಾಡಿಕೊಳ್ಳುತ್ತಿರ್ತೀರಿ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಯಾವುದೇ ಗೊಂದಲವಿಲ್ಲದೆ ಸ್ಪಷ್ಟವಾಗಿ ಮತ್ತು ದೃಢವಾಗಿ ಮಾತನಾಡಿ. ನೀವು ಯಾವುದೇ ವಿಷಯದ ಆಳಕ್ಕೆ ಇಳಿದು ನಿಖರವಾದ ಸತ್ಯವನ್ನ ಹೆದರಿಕೆ ಇಲ್ಲದೆ ಮಂಡಿಸಿದಾಗ ಇಡೀ ಸಮಾಜವೇ ನಿಮ್ಮ ಮಾತುಗಳನ್ನ ಮೌನವಾಗಿ ಗಂಭೀರವಾಗಿ ಆಲಿಸುತ್ತದೆ. ನಿಮ್ಮ ಸತ್ಯನಿಷ್ಠೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿಯಾಗಿರುವಂತದ್ದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸೂಕ್ಷ್ಮ ಅವಲೋಕನ ಮತ್ತು ಕೆಲಸದ ನಿಖರತೆಗೆ ಭಾರಿ ಮನ್ನಣೆ ದೊರೆಯಲಿದೆ. ಜಟಿಲವಾದ ಯೋಜನೆಯೊಂದರಲ್ಲಿ ಇತರರಿಗೆ ಕಾಣದ ತಪ್ಪುಗಳನ್ನ ಸರಿಪಡಿಸಿ ಶಹಬಾಸ್ಗಿರಿಯನ್ನ ಪಡೆಯುವಂತಹ ದಿನವಾಗಿದೆ. ವ್ಯಾಪಾರಸ್ಥರಿಗೆ ಹೂಡಿಕೆಗಳ ಲಾಭ ದೊರೆಯಲಿದ್ದು ನಂಬಿಕಸ್ಥ ವ್ಯಕ್ತಿಗಳೊಂದಿಗೆ ಹೊಸ ವಾಣಿಜ್ಯ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಬಲವಾದಂತಹ ದಿನ. ದೀರ್ಘಕಾಲದಿಂದ ಬಾರದೆ ನಿಂತಿದ್ದ ಬಾಕಿ ಹಣ ಅಥವಾ ಹಳೆಯ ಷೇರು ಮಾರುಕಟ್ಟೆಯಿಂದ ಧನ ಲಾಭವಾಗುವಂತಹ ಯೋಗವಿದೆ. ಆಸ್ತಿ ಅಥವಾ ಭವಿಷ್ಯದ ಉಳಿತಾಯ ಯೋಜನೆಗಳಲ್ಲಿ ಹಣ ತೊಡಗಿಸಿಕೊಳ್ಳಲು ಇದು ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬಹುದಾದಂತಹ ದಿನವಾಗಿದೆ. ಆದಾಗ್ಯೂ ಭಾವನಾತ್ಮಕವಾಗಿ ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನ ಕುಟುಂಬದಲ್ಲಿ ಹಿರಿಯರು ಮತ್ತು ಗುರುಗಳ ಆಶೀರ್ವಾದ ನಿಮ್ಮ ಮೇಲಿರುವಂತದ್ದು. ಆದರೆ ವೈಚಾರಿಕ ಆಲೋಚನೆಗಳಿಗೆ ಕುಟುಂಬ ಸದಸ್ಯರಿಂದ ಬೆಂಬಲವೂ ಕೂಡ ಸಿಗುವಂತದ್ದು. ಜೀವನ ಸಂಗಾತಿಯೊಂದಿಗೆ ಸುಂದರ ಸಂಜೆಯನ್ನ ಕಳೆಯುವಿರಿ. ಪ್ರೇಮಿಗಳಿಗೆ ತಮ್ಮ ಸಂಬಂಧವನ್ನ ಮುಂದಿನ ಹಂತಕ್ಕೆ ಒಯ್ಯಲು ಮತ್ತು ಪೋಷಕರೊಂದಿಗೆ ಮಾತುಕತೆ ನಡೆಸಲು ಇದು ಶುಭವಾದಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯ
ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ಆದರೆ ನಿರಂತರ ಮಾನಸಿಕ ಶ್ರಮದಿಂದಾಗಿ ಸಂಜೆಯ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸಾತ್ವಿಕ ಆಹಾರವನ್ನ ಸೇವಿಸಿ ಮತ್ತು ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ ನೀವು. ಇನ್ನು ವಿಶೇಷವಾಗಿ ಇಂದು ಮುಂಜಾನೆ ವಿಷ್ಣು ಸಹಸ್ರನಾಮವನ್ನ ಆಲಿಸುವುದು ಅಥವಾ ಪಠಿಸುವುದು ನಿಮ್ಮ ಬೌದ್ಧಿಕ ವಿಕಸನಕ್ಕೆ ಅತ್ಯಂತ ಶ್ರೇಷ್ಠವಾದುದು. ಇಂದು ಸಮಾಜದಲ್ಲಿ ನಿಮ್ಮ ಗೌರವವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇಂದು ಗುರುರಾಯರ ಮಠಕ್ಕೆ ಭೇಟಿ ನೀಡಿ ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಲೇಖನ ಅಥವಾ ಸಾಮಗ್ರಿಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದ ಬೇಳೆಯನ್ನ ನೀಡುವುದು ಶುಭವನ್ನ ತರುವಂತದ್ದು. ಇಂದು ಹಳದಿ ಅಥವಾ ಹಸಿರು ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮ್ಮ ಆತ್ಮವಿಶ್ವಾಸ ಮತ್ತು ದೈವಿಕ ಬಲವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ 5 ಮತ್ತು 3 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ಹಸಿರು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಪಡೆದುಕೊಳ್ತೀರಾ ನೀವು. ತುಲಾ ರಾಶಿಯವರ ಶಬ್ದ ಮಾಡುವ ಗಾಳಿಗಿಂತ ಮೌನವಾಗಿ ಬೆಳಗುವಂತಹ ದೀಪಕ್ಕೆ ಕತ್ತಲೆಯನ್ನ ಓಡಿಸುವಂತಹ ಶಕ್ತಿ ಹೆಚ್ಚಾಗಿರುತ್ತದೆ. ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ನಿಮ್ಮ ಧ್ವನಿಯ ಅಬ್ಬರವನ್ನಲ್ಲ, ನಿಮ್ಮ ನಿಲುವಿನ ಆಳವನ್ನ ಹೆಚ್ಚಿಸಿಕೊಳ್ಬೇಕಾಗತ್ತೆ. ನೀವು ಸ್ವಾಭಾವಿಕವಾಗಿಯೇ ಸಮತೋಲನ ಮತ್ತು ನ್ಯಾಯಕ್ಕೆ ಹೆಸರುವಾಸಿಯಾದವರು. ಆದರೆ ಕೆಲವೊಮ್ಮೆ ಎಲ್ಲರನ್ನ ಮೆಚ್ಚಿಸಲು ಹೋಗಿ ಅಥವಾ ಜಗಳವನ್ನ ತಪ್ಪಿಸಲು ಹೋಗಿ ನಿಮ್ಮ ನಿಜವಾದ ಧ್ವನಿಯನ್ನ ಮರೆತು ಬಿಡುತ್ತೀರಿ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ಯಾರನ್ನು ಮೆಚ್ಚಿಸಲು ನಿಮ್ಮ ನಿಲುವನ್ನ ರಾಜಿ ಮಾಡಿಕೊಳ್ಳಬೇಡಿ. ನಿಮ್ಮ ಮಾತು ಶಾಂತವಾಗಿರಬೇಕಾಗುತ್ತೆ, ಆದರೆ ಅದರಲ್ಲಿ ಸತ್ಯ ಮತ್ತು ದೃಢತೆ ಇರಬೇಕಾಗುತ್ತೆ. ನೀವು ಆತ್ಮವಿಶ್ವಾಸದಿಂದ ಮತ್ತು ಸ್ಪಷ್ಟತೆಯಿಂದ ಮಾತನಾಡುವಾಗ ಇಡೀ ಸಮಾಜವೇ ನಿಮ್ಮ ಮಾತುಗಳಿಗೆ ತಲೆಬಾಗಿಸಿ ಕಿವಿಯನ್ನ ಕೊಡುವಂತದ್ದಾಗ್ತದೆ. ಇಂದು ಆರ್ಥಿಕ ಸ್ಥಿತಿ ಸ್ಥಿರವಾಗಿರಲಿದೆ. ನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಮುನ್ಸೂಚನೆ ಇದೆ. ಮನೆಯ ಸುಂದರೀಕರಣ ಅಥವಾ ಭವಿಷ್ಯದ ಸುರಕ್ಷಿತ ಯೋಜನೆಗಳಿಗೆ ಹಣ ವಿನಿಯೋಗಿಸಬಹುದು. ಆದರೆ ಇತರರನ್ನ ಮೆಚ್ಚಿಸುವಂತಹ ಉದ್ದೇಶಕ್ಕಾಗಿ ಅನಗತ್ಯ ಆಡಂಬರದ ಖರ್ಚುಗಳನ್ನ ಮಾಡಬೇಡಿ. ಹೂಡಿಕೆಯ ವಿಷಯದಲ್ಲಿ ಅನುಭವಿಗಳ ಸಲಹೆಯನ್ನ ಪಡೆಯುವುದು ಸೂಕ್ತವಾಗಿದೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಸೌಮ್ಯ ಸ್ವಭಾವ ಹಾಗೂ ನಿಷ್ಪಾತವಾದಂತಹ ಆಲೋಚನೆಗಳಿಗೆ ಗೌರವ ಸಿಗುವಂತದ್ದು. ಇನ್ನ ಪ್ರಮುಖ ಯೋಜನೆ ಅಥವಾ ಸಭೆಗಳಲ್ಲಿ ನೀವು ನೀಡುವಂತಹ ಸಲಹೆಗಳನ್ನ ಮೇಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳನ್ನ ಅಂತಿಮಗೊಳಿಸಲು ಮತ್ತು ಹಳೆಯ ಹೂಡಿಕೆಗಳಿಂದ ಶುಭ ಫಲ ಪಡೆಯಲು ಇಂದು ಅತ್ಯುತ್ತಮವಾದಂತಹ ದಿನವಾಗಿದೆ. ಸಮಾಲೋಚನೆ ಹಾಗೂ ಸಾರ್ವಜನಿಕ ಸಂಪರ್ಕದಲ್ಲಿ ಇರುವವರಿಗೆ ಹೆಚ್ಚಿನ ಯಶಸ್ಸು ಕೂಡ ಸಿಗುವಂತದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣ ನೋಡುವಂತಹ ದಿನ. ಹಿರಿಯರು ಮತ್ತು ಗುರುಗಳ ಮಾರ್ಗದರ್ಶನದಿಂದ ನಿಮ್ಮ ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತದ್ದು. ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧ ಗಟ್ಟಿಯಾಗಲಿದ್ದು ನಿಮ್ಮ ನಿರ್ಧಾರಗಳಿಗೆ ಸಂಪೂರ್ಣ ಬೆಂಬಲ ಸಿಗಲಿದೆ. ಪ್ರೇಮಿಗಳಿಗೆ ಪರಸ್ಪರರ ಆಲೋಚನೆಗಳನ್ನ ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದಾಗ್ಯೂ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕಣ್ಣಿನ ಆಯಾಸ ಕಂಡುಬರಬಹುದು. ದಿನದ ಮಧ್ಯಭಾಗದಲ್ಲಿ ಸರಿಯಾದ ವಿಶ್ರಾಂತಿಯನ್ನ ತೆಗೆದುಕೊಳ್ಳಬೇಕಾಗತ್ತೆ ಮತ್ತು ದೇಹಕ್ಕೆ ಅಗತ್ಯವಿರುವಷ್ಟು ನೀರನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಗುರು ಹಾಗೂ ಲಕ್ಷ್ಮಿ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಮುಂಜಾನೆ ಅಥವಾ ಸಂಜೆ ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಥವಾ ದಕ್ಷಿಣಾಮೂರ್ತಿ ಸನ್ನಿಧಿಗೆ ಭೇಟಿ ನೀಡಿ ಓಂ ಗ್ರಾಂ ಗ್ರೀಂ ಗ್ರೌಂ ಸಂ ಗುರುವೇ ನಮಃ ಮಂತ್ರವನ್ನ 11 ಬಾರಿ ಜಪಿಸಬೇಕಾಗುತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ, ಬಿಳಿ ಅಥವಾ ಕ್ರೀಮ್ ಬಣ್ಣದ ಬಟ್ಟೆಗಳನ್ನ ಧರಿಸುವುದು ನಿಮಗೆ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಸಾತ್ವಿಕ ದಾನವನ್ನ ಮಾಡುವಂತದ್ದು. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಿ. ಹಸುವಿಗೆ ನೆನೆಸಿದಂತಹ ಕಡಲೆಬೇಳೆ ಮತ್ತು ಬೆಲ್ಲವನ್ನ ತಿನ್ನಿಸುವುದು ಅತ್ಯಂತ ಶ್ರೇಷ್ಠವಾದುದು. ಇನ್ನು ಮಾನಸಿಕ ಶಾಂತಿಗಾಗಿ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಯಾವ ಮಂತ್ರ ಅಂದ್ರೆ ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಭಕ್ತಿಯಿಂದ ಪಠಿಸುವುದರಿಂದ ಮನಸ್ಸಿನಲ್ಲಿಂತಹ ಸ್ಪಷ್ಟತೆ ನಿಮಗೆ ಸಿಗುವಂತದ್ದಾಗ್ತದೆ, ಅಥವಾ ಮನಸ್ಸಿನಲ್ಲಿರುವಂತಹ ಸ್ಪಷ್ಟತೆಯು ಕೂಡ ಸಿಗುವಂತದ್ದನ್ನ ಕಾಣ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿಯವರ ದಡಕ್ಕೆ ಬಂದು ಅಪ್ಪಳಿಸುವ ಅಲೆಗಳು ಶಬ್ದವನ್ನ ಮಾಡುತ್ತವೆ, ಆದರೆ ಸಮುದ್ರದ ಆಳದಲ್ಲಿ ನಿಗೂಢವಾದ ಸ್ಥಿರತೆ ಇರುತ್ತದೆ. ಶಬ್ದ ಮಾಡುವವನು ಜಗತ್ತನ್ನ ನೋಡಬಹುದು, ಆದರೆ ಆಳವಿರುವವನಿಗೆ ಇಡೀ
ಜಗತ್ತೇ ತಲೆಬಾಗಿಸಿ ಕಿವಿಗೊಡುವಂತದ್ದು. ನಿಮ್ಮ ರಾಶಿಯ ಶಕ್ತಿಯೇ ನಿಮ್ಮ ಆಳ ಮತ್ತು ಗೌಪ್ಯತೆ. ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ನೀವು ನಿಮ್ಮ ಆಲೋಚನೆಗಳನ್ನ ತರಾತುರಿಯಲ್ಲಿ ವ್ಯಕ್ತಪಡಿಸಬೇಕಾಗಿಲ್ಲ. ನಿಮ್ಮ ಮಾತುಗಳು ಸಣ್ಣದಾಗಿರಬೇಕಾಗುತ್ತೆ, ಆದರೆ ಅವುಗಳ ಹಿಂದಿರುವಂತಹ ಸತ್ಯ ಮತ್ತು ಅನುಭವದ ಪರ್ವತದಷ್ಟಿರಬೇಕಾಗುತ್ತೆ. ನೀವು ನಿಮ್ಮ ಭಾವನೆಗಳನ್ನ ಹದ್ದುಬಸ್ತಿನಲ್ಲಿಟ್ಟುಕೊಂಡು ಕಣ್ಣುಗಳಲ್ಲಿ ದೃಢತೆ ಮತ್ತು ಮಾತಿನಲ್ಲಿ ಸ್ಪಷ್ಟತೆಯನ್ನ ತಂದಾಗ ನಿಮ್ಮ ಮೌನವು ಸಮಾಜಕ್ಕೆ ದೊಡ್ಡ ಸಂದೇಶವಾಗುತ್ತದೆ. ನಿಮ್ಮ ಆಂತರಿಕ ಶಕ್ತಿಯನ್ನ ಅರಿತು ಮಾತನಾಡಬೇಕಾಗುತ್ತೆ. ಆಗ ಇಡೀ ಜಗತ್ತು ನಿಮ್ಮನ್ನ ಗೌರವದಿಂದ ಆಲಿಸುವಂತದ್ದನ್ನ ನೋಡ್ತೀರಾ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಗೂಢ ಅಥವಾ ಕಠಿಣವೆನಿಸಿದಂತಹ ಸವಾಲೊಂದನ್ನ ನಿಮ್ಮ ಚಾಣುಕ್ಷತೆಯಿಂದ ಅಥವಾ ಚಾಣಕ್ಷತನದಿಂದ ಬಗೆಹರಿಸುವಂತಹ ಅವಕಾಶ ಸಿಗಲಿದೆ. ನಿಮ್ಮ ಕಾರ್ಯವೈಖರಿಯನ್ನ ಮೇಲಾಧಿಕಾರಿಗಳು ಅತ್ಯಂತ ಗಂಭೀರವಾಗಿ ಗಮನಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ರಹಸ್ಯ ಯೋಜನೆಯೊಂದನ್ನ ಜಾರಿಗೆ ತರಲು ಇದು ಅತ್ಯುತ್ತಮವಾದಂತಹ ದಿನವಾಗಿದೆ. ಸಂಶೋಧನೆ, ತನಿಖೆ, ವೈದ್ಯಕೀಯ ಮತ್ತು ಆಡಳಿತಾತ್ಮಕ ರಂಗದಲ್ಲಿ ಇರುವವರಿಗೆ ಇಂದು ಗೌರವ ಹಾಗೂ ಶ್ರೇಷ್ಠವಾದಂತಹ ಪ್ರಗತಿ ಕೂಡ ಕಂಡು ಬರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ದೀರ್ಘಕಾಲದಿಂದ ಬಾರದೆ ನಿಂತಿದ್ದ ಹಣ ಅಥವಾ ಹಳೆಯ ಆಸ್ತಿ ಸಂಬಂಧಿತ ವ್ಯವಹಾರಗಳಿಂದ ಧನಲಾಭವಾಗುವಂತಹ ಮುನ್ಸೂಚನೆ ಇರುವಂತದ್ದು. ಗುರುಗ್ರಹದ ಅನುಗ್ರಹದಿಂದಾಗಿ ಹೊಸ ಉಳಿತಾಯ ಯೋಜನೆಗಳಿಗೆ ಅಥವಾ ಹೂಡಿಕೆಗೆ ಚಾಲನೆಯನ್ನ ನೀಡಬಹುದಾದಂತಹ ದಿನ. ಆದರೆ ನಿಮ್ಮ ಹಣಕಾಸಿನ ವಿಚಾರಗಳನ್ನ ಇತರರೊಂದಿಗೆ ಹಂಚಿಕೊಳ್ಳದೆ ಗೌಪ್ಯವಾಗಿಡುವುದು ಉತ್ತಮ. ಇನ್ನ ಕುಟುಂಬದಲ್ಲಿ ಹಿರಿಯರ ಮತ್ತು ಗುರುಗಳ ಬೆಂಬಲ ನಿಮಗೆ ಸದಾ ಸಿಗುವಂತದ್ದು. ನಿಮ್ಮ ಗಂಭೀರ ಸ್ವಭಾವ ಮತ್ತು ಸ್ಪಷ್ಟವಾದಂತಹ ಮಾತುಗಳು ಮನೆಯಲ್ಲಿ ದೊಡ್ಡ ಸಮಸ್ಯೆಯೊಂದನ್ನ ಪರಿಹರಿಸಲಿವೆ. ಸಂಗಾತಿಯೊಂದಿಗೆ ನಂಬಿಕೆ ಮತ್ತು ಭಾವನಾತ್ಮಕ ಬಂಧ ದುಪ್ಪಟ್ಟಾಗುವಂತದ್ದು. ಪ್ರೇಮಿಗಳಿಗೆ ಪರಸ್ಪರರ ನಿಷ್ಠೆಯನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಸಂಬಂಧವನ್ನ ಮುಂದಿನ ಹಂತಕ್ಕೆ ಒಯ್ಯಲು ಸಕಾಲವಾಗಿರುವಂತದ್ದು. ಇನ್ನ ಆರೋಗ್ಯದ ವಿಚಾರವಾಗಿ ದೈಹಿಕವಾಗಿ ಎನರ್ಜೆಟಿಕ್ ಆಗಿ ಇರುವಂತಹ ದಿನ. ಆದರೆ ಮನಸ್ಸಿನಲ್ಲಿ ಹಳೆಯ ಘಟನೆಗಳನ್ನ ನೆನೆದು ಕೊರಗುವುದರಿಂದ ಅಥವಾ ಆಂತರಿಕ ಒತ್ತಡದಿಂದಾಗಿ ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು. ಸಂಜೆಯ ವೇಳೆಗೆ ಪ್ರಾಣಾಯಾಮ ಅಥವಾ ಧ್ಯಾನವನ್ನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಲಭಿಸುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಗುರು ಮಂತ್ರವನ್ನ ಭಕ್ತಿಯಿಂದ ಪಠಿಸುವುದರಿಂದ ನಿಮ್ಮ ನಿರ್ಧಾರಗಳಿಗೆ ಶಕ್ತಿ ಸಿಗುವಂತದ್ದಾಗ್ತದೆ. ಇನ್ನು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನ ಮಾಡುವಂತದ್ದು. ನಿಮ್ಮ ರಾಶಾಧಿಪತಿ ಮಂಗಳನ ಪ್ರಸನ್ನತೆಗಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅಥವಾ ಹನುಮಂತನಿಗೆ ಕೆಂಪು ಹೂಗಳನ್ನು ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಅಥವಾ ಕೇಸರಿ ಅರಿಶಿಣದ ತಿಲಕವನ್ನ, ಇಂದು ಹಣೆಗೆ ಕೊಂಚ ಕೇಸರಿ ಅಥವಾ ಅರಿಶಿಣದ ತಿಲಕವನ್ನ ಇಟ್ಟುಕೊಳ್ಳುವುದು ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಆಕರ್ಷಣೆಯನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಬಡ ವಿದ್ಯಾರ್ಥಿಗಳಿಗೆ ಅಥವಾ ಅಗತ್ಯವಿರುವವರಿಗೆ ಹಳದಿ ಬಣ್ಣದ ಧಾನ್ಯ ಅಂದ್ರೆ ಕಡಲೆಬೇಳೆಯನ್ನ ಅಥವಾ ಪುಸ್ತಕಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಹಸುವಿಗೆ ಬೆಲ್ಲವನ್ನ ನೀಡುವುದು ಅತ್ಯಂತ ಶುಭವಾಗಿರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಧನುರ್ರಾಶಿಯವರ ಕತ್ತಲೆಯಲ್ಲಿ ದಾರಿ ಕಾಣದೆ ತಡಕಾಡುತ್ತಿರುವಾಗ ಅಬ್ಬರಿಸುವಂತಹ ಗುಡುಗಿಗಿಂತ ಶಾಂತವಾಗಿ ಬೆಳಕು ನೀಡುವಂತಹ ದೀಪವೇ ಎಲ್ಲರಿಗೂ ಆಸರೆಯಾಗುತ್ತದೆ. ನಿಮ್ಮ ಮಾತುಗಳು ಕೇವಲ ಸದ್ದನ್ನ ಮಾಡಬಾರದು, ಸತ್ಯದ ಬೆಳಕನ್ನ ತೋರಬೇಕಾಗ್ತದೆ. ನೀವು ದೇವಗುರು ಬೃಹಸ್ಪತಿಯ ಅಧಿಪತ್ಯಕ್ಕೆ ಒಳಪಟ್ಟಂತವರು. ಜ್ಞಾನ, ನೀತಿ ಮತ್ತು ಧರ್ಮ ನಿಮ್ಮ ಮೂಲವಾದಂತಹ ಶಕ್ತಿ. ಆದರೆ ಅನೇಕ ಬಾರಿ ಅತಿಯಾದ ಬೋಧನೆ ಅಥವಾ ಉತ್ಸಾಹದ ಮಾತುಗಳಲ್ಲಿ ನಿಮ್ಮ ಅಭಿಪ್ರಾಯದ ನೈಜ ತೂಕ ಕಡಿಮೆಯಾಗಬಹುದು. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ಯಾವುದೇ ವಿಷಯವನ್ನ ಮೇಲ್ನೋಟಕ್ಕೆ ಹೇಳದೆ ಅದರ ಮೂಲ ಸತ್ಯವನ್ನ ಗ್ರಹಿಸಿ ಮಾತನಾಡಬೇಕಾಗತ್ತೆ. ನಿಮ್ಮ ಧ್ವನಿಯಲ್ಲಿ ಶಾಂತತೆ ಇರಬೇಕಾಗತ್ತೆ. ಆಲೋಚನೆಯಲ್ಲಿ ಸ್ಪಷ್ಟತೆ ಮತ್ತು ನಡವಳಿಕೆಯಲ್ಲಿ ಪ್ರಾಮಾಣಿಕತೆ ಇದ್ದಾಗ ಜಗತ್ತು ಕೇವಲ ನಿಮ್ಮ ಮಾತನ್ನ ಆಲಿಸುವುದಿಲ್ಲ, ನಿಮ್ಮ ಹೆಜ್ಜೆಯನ್ನ ಕೂಡ ಅನುಸರಿಸುವಂತದ್ದಾಗ್ತದೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಜ್ಞಾನ, ದೂರದೃಷ್ಟಿ ಮತ್ತು ಸಂಮೋಹಕ ಮಾತುಗಳಿಗೆ ಅತ್ಯುನ್ನತವಾದಂತಹ ಮನ್ನಣೆ ಸಿಗಲಿದೆ. ಗುರುಗ್ರಹದ ದಿನವಾದ್ದರಿಂದ ನಿಮ್ಮ ಸಲಹೆಗಳನ್ನ ಮೇಲಾಧಿಕಾರಿಗಳು ಅತ್ಯಂತ ಗಂಭೀರವಾಗಿ ಸ್ವೀಕರಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ಹೊಸ ವಿಸ್ತರಣಾ ಯೋಜನೆಗಳಿಗೆ, ಶಿಕ್ಷಣ ಅಥವಾ ಸಮಾಲೋಚನಾ ರಂಗಕ್ಕೆ ಸಂಬಂಧಿಸಿದ ಒಪ್ಪಂದಗಳಿಗೆ ಚಾಲನೆಯನ್ನ ನೀಡಲು ಇಂದು ಅತ್ಯುತ್ತಮವಾದಂತಹ ಶುಭವಾದಂತಹ ದಿನವಾಗಿದೆ. ಇನ್ನು ಧನಸ್ಥಾನದಲ್ಲಿ ಶುಭ ಗ್ರಹಗಳ ಚಲನೆ ಇರುವುದರಿಂದ ಆರ್ಥಿಕ ಸ್ಥಿತಿ ಅತ್ಯಂತ ಭದ್ರವಾಗಿರಲಿದೆ. ನಿರೀಕ್ಷಿತ ಹೂಡಿಕೆಗಳಿಂದ ಅಥವಾ ಹಳೆಯ ಬಾಕಿಗಳಿಂದ ಲಾಭ ಹರಿದು ಬರುವಂತದ್ದಾಗಿ ನೋಡ್ತೀರಾ. ಇನ್ನು ದೀರ್ಘಾವಧಿಯ ಉಳಿತಾಯ ಯೋಜನೆಗಳಿಗೆ ಹಣ ತೊಡಗಿಸಿಕೊಳ್ಳಲು ಇದು ಒಳ್ಳೆಯ ದಿನವಾಗಿದೆ.
ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿಯೂ ಹಣ ವ್ಯಯವಾಗಬಹುದು ಇಂದಿನ ದಿವಸ ನಿಮ್ದು. ಇನ್ನು ಮನೆಯಲ್ಲಿ ಶುಭ ಮತ್ತು ಮಂಗಳಕರ ವಾತಾವರಣವನ್ನ ನೋಡುವಂತಹ ದಿನ. ತಂದೆ, ಗುರುಗಳು ಅಥವಾ ಹಿರಿಯರಿಂದ ಅಮೂಲ್ಯವಾದಂತಹ ಮಾರ್ಗದರ್ಶನ ಲಭಿಸುವಂತಹ ದಿನ. ಸಂಗಾತಿಯೊಂದಿಗೆ ಪರಸ್ಪರ ಗೌರವ ಮತ್ತು ಪ್ರೀತಿಯು ಕೂಡ ವೃದ್ಧಿಯಾಗುವಂತದ್ದು. ಪ್ರೇಮಿಗಳಿಗೆ ತಮ್ಮ ಭವಿಷ್ಯದ ನಿರ್ಧಾರಗಳನ್ನ ಹಂಚಿಕೊಳ್ಳಲು ಹಾಗೂ ಮನೆಯವರ ಒಪ್ಪಿಗೆ ಪಡೆಯಲು ಇಂದು ಸೂಕ್ತವಾಗಿರುವಂತಹ ದಿನವಾಗಿದೆ. ಇನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅತ್ಯಂತ ಉತ್ಸಾಹಭರಿತವಾದಂತಹ ದಿನವಾಗಿದೆ ಇಂದು. ಆದಾಗ್ಯೂ ಕಾಲೋಚಿತವಾಗಿ ಬರುವಂತಹ ಅಜೀರ್ಣ ಅಥವಾ ನಿದ್ರಾಹೀನತೆಯ ಬಗ್ಗೆ ಕೊಂಚ ನಿಗಾವನ್ನ ಇಟ್ಕೊಳ್ಬೇಕಾಗತ್ತೆ. ದಿನದ ಆರಂಭದಲ್ಲಿ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡುವುದರಿಂದ ಸಕಾರಾತ್ಮಕವಾದಂತಹ ಶಕ್ತಿ ದುಪ್ಪಟ್ಟಾಗುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಗುರುರಾಯರ ಮಠಕ್ಕೆ ಅಥವಾ ದಕ್ಷಿಣಾಮೂರ್ತಿಯ ಸನ್ನಿಧಿಗೆ ಭೇಟಿ ನೀಡಬೇಕಾಗತ್ತೆ. ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಜ್ಞಾನ ಮತ್ತು ಕೀರ್ತಿ ವೃದ್ಧಿಯಾಗುವಂತದ್ದನ್ನ ನೋಡ್ತೀರಾ. ಇಂದು ಹಣೆಗೆ ಕೊಂಚ ಕೇಸರಿ ಅಥವಾ ಅರಿಶಿಣದ ತಿಲಕವನ್ನ ಇಟ್ಕೊಳ್ಬೇಕಾಗುತ್ತೆ. ಇದರಿಂದಾಗಿ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ನೀವು ಕಾಣುವಂತದ್ದಾಗ್ತದೆ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳುವಂತದ್ದು. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು ಅಥವಾ ಧಾರ್ಮಿಕ ಗ್ರಂಥಗಳನ್ನ ದಾನವಾಗಿ ಮಾಡಿ ಹಸುವಿಗೆ ನೆನೆಸಿದಂತಹ ಕಡಲೆಬೇಳೆ ಮತ್ತು ಬೆಲ್ಲವನ್ನ ತಿನ್ನಿಸುವುದು ಅತ್ಯಂತ ಶ್ರೇಷ್ಠವಾದುದು. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಹಳದಿ, ಕೇಸರಿ ಅಥವಾ ತಿಳಿ ಬಂಗಾರದ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಶ್ರೇಯಸ್ಕರವಾಗಿರುವಂತದ್ದು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 3 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಅತಿ ಹೆಚ್ಚಾಗಿ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲಗಳನ್ನ ಈ ದಿನ ನೀವು ಪಡೆಯುವಂತದ್ದಾಗ್ತದೆ. ಮಕರ ರಾಶಿ. ಮಕರ ರಾಶಿಯವರ ಬಿರುಗಾಳಿಗೆ ಹಾರುವ ಎಲೆಗಳು ಶಬ್ದವನ್ನ ಮಾಡುತ್ತವೆ, ಆದರೆ ಮೌನವಾಗಿ ನಿಲ್ಲುವ ಬಂಡೆ ಇಡೀ ಪರ್ವತಕ್ಕೆ ಆಸರೆಯಾಗುತ್ತದೆ. ಬದುಕಿನಲ್ಲಿ ಅಬ್ಬರದ ಮಾತುಗಳಿಗಿಂತ ವಾಸ್ತವದ ತಳಹದಿಯ ಮೇಲೆ ನಿಂತಿರುವ ಮೌನ ಮತ್ತು ದೃಢತೆಗೆ ಹೆಚ್ಚಿನ ಶಕ್ತಿ ಇರುತ್ತದೆ. ನಿಮ್ಮ ರಾಶಾಧಿಪತಿ ಶನಿ ದೇವ ನಿಮ್ಮ ದೊಡ್ಡ ಶಕ್ತಿಯೇ ನಿಮ್ಮ ತಾಳ್ಮೆ, ನಿಮ್ಮ ಶಿಸ್ತು ಮತ್ತು ವಾಸ್ತವಿಕ ಚಿಂತನೆಯಾಗಿರುವಂತದ್ದು. ಇಂದು ಜನರು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ನೀವು ಯಾವುದೇ ಆಡಂಬರವಿಲ್ಲದೆ ನೇರವಾಗಿ ಮತ್ತು ಪ್ರಾಮಾಣಿಕವಾಗಿ ಮಾತನಾಡಬೇಕಾಗುತ್ತೆ. ಜಗತ್ತು ಕ್ಷಣಿಕವಾದಂತಹ ಆಕರ್ಷಣೆಗಳಿಗೆ ಸೋಲಬಹುದು, ಆದರೆ ಅಂತಿಮವಾಗಿ ಮಾರ್ಗದರ್ಶನಕ್ಕಾಗಿ ಹುಡುಕುವುದು ನಿಮ್ಮಂತಹ ಧೀರ ಮತ್ತು ಸ್ಥಿರ ಮನಸ್ಸಿನ ವ್ಯಕ್ತಿಯನ್ನೇ. ನೀವು ತೋರುವಂತಹ ಗಂಭೀರತೆ ಮತ್ತು ಜವಾಬ್ದಾರಿಯುತ ನಡೆಯೇ ಇಡೀ ಸಮಾಜ ನಿಮ್ಮ ಮಾತಿಗೆ ತಲೆಬಾಗುವಂತೆ ಮಾಡುತ್ತದೆ. ಸತ್ಯದ ಪರವಾಗಿ ದೃಢವಾಗಿ ನಿಲ್ಲಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ ನೀವು. ಇಂದು ಆರ್ಥಿಕ ಸ್ಥಿತಿ ಅತ್ಯಂತ ಭದ್ರವಾಗಿರುವಂತಹ ದಿನ. ಹಳೆಯ ಹೂಡಿಕೆಗಳಿಂದ ಅಥವಾ ಆಸ್ತಿ ವ್ಯವಹಾರಗಳಿಂದ ಧನ ಲಾಭವಾಗುವಂತಹ ಬಲವಾದಂತಹ ಯೋಗವಿದೆ. ಇಂದು ಯಾವುದೇ ಭಾವನಾತ್ಮಕ ಒತ್ತಡಕ್ಕೆ ಒಳಗಾಗಿ ಅನಗತ್ಯ ವೆಚ್ಚಗಳನ್ನ ಮಾಡಬೇಡಿ. ನಿರೀಕ್ಷಿತ ಬಾಕಿ ಹಣ ಕೈ ಸೇರುವುದರಿಂದ ನಿಮ್ಮ ಆರ್ಥಿಕ ಯೋಜನೆಗಳಿಗೆ ಮರುಜೀವ ಕೂಡ ಸಿಗುವಂತದ್ದಾಗ್ತದೆ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸುದೀರ್ಘವಾದಂತಹ ಅನುಭವ ಮತ್ತು ಪರಿಣಿತಿಗೆ ಸೂಕ್ತ ಮನ್ನಣೆ ಸಿಗಲಿದೆ. ನಿಮ್ಮ ಕಾರ್ಯತಂತ್ರಗಳನ್ನ ಮೇಲಾಧಿಕಾರಿಗಳು ಒಪ್ಪಿಕೊಳ್ಳಲಿದ್ದಾರೆ. ವ್ಯಾಪಾರಸ್ಥರಿಗೆ ದೀರ್ಘಾವಧಿಯ ಲಾಭ ತರುವಂತಹ ದೊಡ್ಡ ವ್ಯವಹಾರಗಳು ಅಥವಾ ಹೂಡಿಕೆಗಳಿಗೆ ಚಾಲನೆಯನ್ನ ನೀಡಲು ಇದು ಒಳ್ಳೆಯ ದಿನವಾಗಿದೆ. ಸಾರ್ವಜನಿಕ ರಂಗ, ಆಡಳಿತ ಹಾಗೂ ನಿರ್ವಹಣಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಯಶಸ್ಸಿನ ದಿನವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಮಾರ್ಗದರ್ಶನ ನಿಮಗಿರುವಂತದ್ದು. ಗೃಹ ವಾತಾವರಣವು ಶಾಂತಿಯಿಂದ ಕೂಡಿರಲಿದೆ. ಸಂಗಾತಿಯೊಂದಿಗೆ ಭವಿಷ್ಯದ ಮಹತ್ವದ ವಿಷಯಗಳ ಕುರಿತು ಚರ್ಚಿಸಲು ಮತ್ತು ಗಂಭೀರ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಇದು ಸೂಕ್ತವಾಗಿರುವಂತಹ ಸಮಯವಾಗಿದೆ. ಪ್ರೇಮಿಗಳಿಗೆ ಅಥವಾ ಪ್ರೇಮಿಗಳ ನಡುವೆ ನಂಬಿಕೆ ಕೂಡ ಮತ್ತು ಗೌರವ ಕೂಡ ಹೆಚ್ಚಾಗುವಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ಆರೋಗ್ಯದ ವಿಷಯದಲ್ಲಿ ಶಿಸ್ತನ್ನ ಕಾಪಾಡಿಕೊಳ್ಳುವುದು ಅಗತ್ಯವಾಗಿದೆ. ನಿಮಗೆ ಕೆಲಸದ ಗಡಿಬಿಡಿಯಲ್ಲಿ ಕೀಲು ನೋವು ಅಥವಾ ಬೆನ್ನು ನೋವಿನಂತಹ ಅಸ್ವಸ್ಥತೆ ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಸರಿಯಾದ ಸಮಯಕ್ಕೆ ವಿಶ್ರಾಂತಿ ಪಡೆಯಬೇಕಾಗುತ್ತೆ ಮತ್ತು ಲಘು ವ್ಯಾಯಾಮಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೂಡ ನೀಡಬೇಕಾಗುತ್ತೆ. ಇಂದು ಗುರುರಾಯರ ಅಥವಾ ಶಿವನ ಆರಾಧನೆಯನ್ನ ಮಾಡುವಂಥದ್ದು. ಮುಂಜಾನೆ ಅಥವಾ ಸಂಜೆ ಹತ್ತಿರದ ಮಠಕ್ಕೆ ಭೇಟಿ ನೀಡಿ ರಾಯರ ಸ್ಮರಣೆಯನ್ನ ಮಾಡಿ ಅಥವಾ ಶಿವಲಿಂಗಕ್ಕೆ ಕೊಂಚ ನೀರನ್ನ ಅರ್ಪಿಸಿ ಓಂ ನಮಃ ಶಿವಾಯ ಜಪಿಸಬೇಕಾಗುತ್ತೆ ಈ ಮಂತ್ರವನ್ನ. ಇದರಿಂದ ಮನಸ್ಸಿಗೆ ಅಗಾಧವಾದಂತಹ ಶಕ್ತಿ ಮತ್ತು ನಿರ್ಧಾರಗಳಲ್ಲಿ ಸ್ಪಷ್ಟತೆಯು ಕೂಡ ನಿಮಗೆ ಒಲಿದು ಬರುವಂತದ್ದು. ನಿಮ್ಮ ರಾಶಾಧಿಪತಿಯ ಕೃಪೆಗಾಗಿ ಇಂದು ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ 11 ಬಾರಿ ಪಠಣಿಯನ್ನ ಮಾಡಬೇಕಾಗತ್ತೆ. ಇನ್ನು ಅಶ್ವತ್ಥ ವೃಕ್ಷದ ನಮಸ್ಕಾರವನ್ನ ಮಾಡುವಂತ
ಆಗುವಂತದ್ದು. ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚುವುದು ನಿಮ್ಮ ಕೆಲಸದಲ್ಲಾಗುವ ವಿಳಂಬವನ್ನ ನಿವಾರಿಸುವಂತದ್ದಾಗ್ತದೆ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಕಡು ನೀಲಿ, ಬೂದು ಅಥವಾ ಹಳದಿ ಬಣ್ಣದ ಉಡುಪುಗಳನ್ನ ಧರಿಸುವುದು ಸಕಾರಾತ್ಮಕ ಶಕ್ತಿಯನ್ನ ನಿಮಗೆ ತರುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ 8 ಮತ್ತು 3 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ನೀಲಿ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಕುಂಭರಾಶಿಯವರ ಜಗತ್ತನ್ನ ಬದಲಾಯಿಸಿದ ದೊಡ್ಡ ಆಲೋಚನೆಗಳು ಎಂದಿಗೂ ಬೀದಿಯಲ್ಲಿ ನಿಂತು ಅಬ್ಬರಿಸಲಿಲ್ಲ. ಅವು ಬಂದಿದ್ದು ಮೌನವಾಗಿ, ಆದರೆ ಜಗತ್ತನ್ನೇ ಬುಡಮೇಲು ಮಾಡುವಂತಹ ಶಕ್ತಿಯೊಂದಿಗೆ. ಮಾತಿನ ತೂಕವು ಧ್ವನಿಯ ಗಂಟಲಿನಲ್ಲಿರುವುದಿಲ್ಲ, ಅದರ ಹಿಂದಿರುವಂತಹ ದೃಷ್ಟಿಕೋನದಲ್ಲಿರುವಂತದ್ದು. ನೀವು ಶನಿಯ ಆಧಿಪತ್ಯಕ್ಕೆ ಒಳಪಟ್ಟ ಮೂಲ ಚಿಂತಕರು ಮತ್ತು ಸಮಾಜಕ್ಕಿಂತ ಮುಂಚಿತವಾಗಿ ಯೋಚಿಸುವಂತಹ ದುಷ್ಟಾರರು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಎಲ್ಲರಿಗೂ ನಿಮ್ಮ ಆಲೋಚನೆಗಳನ್ನ ನಿರೂಪಿಸಲು ಅಥವಾ ಅವರ ಜೊತೆ ವಾದಿಸಲು ಹೋಗಬೇಡಿ. ಪ್ರತಿಯೊಬ್ಬರ ಮೆಚ್ಚುಗೆಯನ್ನ ಬಯಸುವುದನ್ನ ನಿಲ್ಲಿಸಬೇಕಾಗತ್ತೆ. ನಿಮ್ಮ ದೂರದೃಷ್ಟಿಯನ್ನ ಸ್ಪಷ್ಟ, ಸರಳ ಮತ್ತು ಕಟ್ಟುನಿಟ್ಟಾದಂತಹ ಮಾತುಗಳಲ್ಲಿ ಮಂಡಿಸಬೇಕಾಗತ್ತೆ. ನಿಮ್ಮ ಚಿಂತನೆಯಲ್ಲಿ ಆಳ ಮತ್ತು ಸತ್ಯವಿದ್ದಾಗ ಜಗತ್ತು ಸ್ವತಃ ಮೌನವಾಗಿ ನಿಮ್ಮ ಮಾತುಗಳಿಗೆ ಕಿವಿಯಾಗುತ್ತದೆ. ಇಂದು ನಿಮ್ಮ ಭೌತಿಕ ದೃಷ್ಟಿಕೋನವೇ ನಿಮ್ಮ ಧ್ವನಿಯಾಗುವಂತದ್ದು. ಇಂದು ಆರ್ಥಿಕವಾಗಿ ಸ್ಥಿರತೆ ಹಾಗೂ ಪ್ರಗತಿಯ ದಿನವಾಗಿದೆ. ಶ್ರಮಕ್ಕೆ ತಕ್ಕಂತೆ ಧನ ಲಾಭವಾಗಲಿದ್ದು ದೀರ್ಘಾವಧಿಯ ಉಳಿತಾಯ ಯೋಜನೆಗಳಿಗೆ ಹಣ ಹೂಡಿಕೆ ಮಾಡಲು ಒಳ್ಳೆಯ ದಿನವಾಗಿದೆ. ಗುರುವಾರದ ಶುಭ ಪ್ರಭಾವದಿಂದಾಗಿ ಹಳೆಯ ಸಾಲ ಅಥವಾ ಬಾಕಿ ಹಣ ಕೈ ಸೇರುವಂತಹ ಸೂಚನೆ ಇದೆ. ಆದರೆ ತಕ್ಷಣದ ಲಾಭದ ಆಸೆಗೆ ಬಿದ್ದು ಅಸುರಕ್ಷಿತ ಯೋಜನೆಗಳಲ್ಲಿ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಹಾಗಿಲ್ಲ ನೀವು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ವಿಶಿಷ್ಟವಾದಂತಹ ಆಲೋಚನೆ ಮತ್ತು ದೀರ್ಘಕಾಲದ ಯೋಜನಾ ಸಾಮರ್ಥ್ಯಕ್ಕೆ ಮನ್ನಣೆ ದೊರೆಯಲಿದೆ. ಜಟಿಲವಾದ ವೃತ್ತಿಪರ ಸಮಸ್ಯೆಗೆ ನೀವು ನೀಡುವಂತಹ ಕ್ರಾಂತಿಕಾರಿ ಪರಿಹಾರವು ಮೇಲಾಧಿಕಾರಿಗಳನ್ನ ಬೆರಗುಗೊಳಿಸಲಿದೆ. ವ್ಯಾಪಾರಸ್ಥರಿಗೆ ತಾಂತ್ರಿಕ ಕ್ಷೇತ್ರ ಅಥವಾ ಹೊಸ ಮಾರುಕಟ್ಟೆ ನಾವೀನ್ಯತೆಗಳಲ್ಲಿ ಹೂಡಿಕೆ ಮಾಡಲು ಇದು ಅತ್ಯುತ್ತಮವಾಗಿರುವಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ಜ್ಞಾನಪೂರ್ಣ ವಾತಾವರಣವಿರಲಿದ್ದು ಹಿರಿಯರು ಮತ್ತು ಗುರುಗಳ ಮಾರ್ಗದರ್ಶನ ಸಿಗುವಂತಹ ದಿನ. ನಿಮ್ಮ ತಾರ್ಕಿಕ ಚಿಂತನೆಗಳು ಕುಟುಂಬದ ಪ್ರಮುಖ ಸಮಸ್ಯೆಯೊಂದನ್ನ ಬಗೆಹರಿಸಲು ಸಹಾಯವನ್ನ ಮಾಡುತ್ತವೆ. ಜೀವನ ಸಂಗಾತಿಯೊಂದಿಗೆ ಪರಸ್ಪರ ಗೌರವ ಹೆಚ್ಚಾಗಲಿದ್ದು ಭವಿಷ್ಯದ ಯೋಜನೆಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸುವಂತಹದ್ದು. ಇನ್ನ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದಾಗ್ಯೂ ನಿರಂತರವಾಗಿ ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಕೆಯಿಂದಾಗಿ ಕಣ್ಣಿನ ದಣಿವು ಅಥವಾ ನರಗಳ ಆಯಾಸ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರು ಮತ್ತು ಸಂಜೆ ಸ್ವಲ್ಪ ಸಮಯ ಪ್ರಕೃತಿಯ ಮಡಿಲಲ್ಲಿ ಪ್ರಶಾಂತವಾಗಿ ನೀವು ಕಾಲವನ್ನ ಕಳೆಯಬೇಕಾಗತ್ತೆ. ಇಂದು ಗುರು ಹಾಗೂ ಶನಿ ಆರಾಧನೆಯನ್ನ ಮಾಡುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ ನಮೋ ಭಗವತೆ ವಾಸುದೇವಾಯ ಮತ್ತು ಓಂ ಶಂ ಶನೇಶ್ವರಾಯ ನಮಃ ಮಂತ್ರಗಳನ್ನ ಪಠಣೆಯನ್ನ ಮಾಡಬೇಕಾಗತ್ತೆ. ಇಂದು ಹಣೆಗೆ ಹಳದಿ, ಶ್ರೀಗಂಧ ಅಥವಾ ಕೇಸರಿಯ ತಿಲಕವನ್ನ ಧರಿಸುವುದರಿಂದ ನಿರ್ಧಾರಗಳಲ್ಲಿ ಸ್ಪಷ್ಟತೆ ದೊರೆಯುವಂತದ್ದು ಮತ್ತು ಸಮಾಜದಲ್ಲಿ ಗೌರವ ಕೂಡ ಹೆಚ್ಚಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳುವಂತಹದ್ದು. ಬಡ ವಿದ್ಯಾರ್ಥಿಗಳಿಗೆ ಹಳದಿ ಬಣ್ಣದ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಹಸುವಿಗೆ ಬೆಲ್ಲ ಮತ್ತು ಕಡಲೆ ಬೇಳೆಯನ್ನ ತಿನ್ನಿಸುವುದು ಅತ್ಯಂತ ಶ್ರೇಷ್ಠವಾದ ಫಲವನ್ನ ನೀಡುವಂತದ್ದಾಗ್ತದೆ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ತಿಳಿ ಹಳದಿ, ನೀಲಿ ಅಥವಾ ಕ್ರೀಮ್ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಯಶಸ್ಸನ್ನ ನೀಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದ್ರೆ 8 ಮತ್ತು 3 ಅತಿ ಹೆಚ್ಚಾಗಿ ಬಳಸಬೇಕಾಗತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡೆದುಕೊಳ್ತೀರಾ. ಮೀನರಾಶಿಯವರ ಆಳವಿಲ್ಲದ ನೀರಿನ ಮೇಲೆ ಏಳುವ ಅಲೆಗಳು ಗೋರ್ಗರೆಯಬಹುದು, ಆದರೆ ಸಮುದ್ರದ ಆಳವು ಯಾವಾಗಲೂ ನಿಶಬ್ದವಾಗಿರುತ್ತದೆ. ಜಗತ್ತು ಶಬ್ದವನ್ನ ಕ್ಷಣಕಾಲ ಆಲಿಸಬಹುದು, ಆದರೆ ಆಳವಾದ ಮೌನ ಮತ್ತು ಜ್ಞಾನಕ್ಕೆ ಇಡೀ ಸಮಾಜವೇ ತಲೆಬಾಗಿಸುತ್ತದೆ. ನೀವು ಜಲತತ್ವದ ಅತ್ಯಂತ ಭಾವನಾತ್ಮಕ ಮತ್ತು ಜ್ಞಾನೋದಯದ ರಾಶಿಯವರು. ಅನೇಕ ಬಾರಿಗೆ ನಿಮ್ಮ ಸೌಮ್ಯತೆ ಮತ್ತು ದಯೆಯನ್ನ ಜಗತ್ತು ಅಸಮರ್ಥೆ ಎಂದು ತಪ್ಪಾಗಿ ಭಾವಿಸಬಹುದು, ಆದರೆ ಇಂದು ನಿಮ್ಮ ಸೌಮ್ಯತೆಯನ್ನ ದೌರ್ಬಲ್ಯವಾಗಲು ಬಿಡಬೇಡಿ. ನೀವು ಮಾತನಾಡುವಾಗ ಅಬ್ಬರಿಸುವಂತಹ ಅಗತ್ಯವಿಲ್ಲ. ನಿಮ್ಮ ಅನುಭವ, ಜ್ಞಾನ ಮತ್ತು ಆತ್ಮವಿಶ್ವಾಸದ ಆಳವೇ ನಿಮ್ಮ ಮಾತುಗಳಲ್ಲಿ ಧ್ವನಿಸಲಿ. ಯಾವ ವ್ಯಕ್ತಿ ತನ್ನ ಆಂತರಿಕ ಶಕ್ತಿಯಿಂದ ಸ್ಪಷ್ಟವಾಗಿ ಮತ್ತು ದೃಢವಾಗಿ ಮಾತನಾಡುತ್ತಾನೋ ಅವನ ಪ್ರತಿಯೊಂದು ಪದವನ್ನ ಜಗತ್ತು ಅತ್ಯಂತ ಗಂಭೀರವಾಗಿ ಆಲಿಸುತ್ತದೆ. ಇಂದು ನಿಮ್ಮ ಆಂತರಿಕ ಜ್ಞಾನವೇ ನಿಮ್ಮ ಅತಿ ದೊಡ್ಡದಾದಂತಹ ಗುರುತಾಗುವಂತದ್ದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸುದೀರ್ಘ ಸೃಜನಶೀಲತೆ ಮತ್ತು ಅನುಭವಕ್ಕೆ
ನಿಮಗೆ ಅರ್ಹದಂತಹ ಗೌರವ ಸಿಗಲಿದೆ. ಗುರುವಾರದ ಶಕ್ತಿಯಿಂದಾಗಿ ಶೈಕ್ಷಣಿಕ ತರಬೇತಿ, ಸಲಹಾ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಇರುವವರಿಗೆ ಉತ್ತಮ ಲಭ್ಯತೆ ಕಂಡು ಬರಲಿದೆ. ವ್ಯಾಪಾರಸ್ಥರು ದೂರದೃಷ್ಟಿಯ ಯೋಜನೆಗಳಿಗೆ ಚಾಲನೆಯನ್ನ ನೀಡಬಹುದು. ಹಳೆಯ ಹೂಡಿಕೆಗಳು ಅಥವಾ ದೂರದ ಪ್ರವಾಸದಿಂದ ಹೊಸ ಉದ್ಯಮದ ಅವಕಾಶಗಳು ಕೂಡ ಸೃಷ್ಟಿಯಾಗುವಂತದ್ದು. ಇನ್ನು ಧನಸ್ಥಾನದಲ್ಲಿ ಅಧಿಪತಿಯ ಶುಭ ಪ್ರಭಾವದಿಂದ ಆರ್ಥಿಕ ಪರಿಸ್ಥಿತಿ ದೃಢವಾಗಲಿದೆ. ಕಳೆದು ಹೋಗಿದೆ ಅಥವಾ ಬರಬೇಕಾಗಿದೆ ಅಂದುಕೊಂಡಿದ್ದಂತಹ ಹಣ ನಿಮ್ಮ ಕೈ ಸೇರುವಂತಹ ಸೂಚನೆ ಇದೆ. ಆದರೆ ನಿಮ್ಮ ಅತಿಯಾದ ಉದಾರ ಸ್ವಭಾವದಿಂದಾಗಿ ಅಪರಿಚಿತ ವ್ಯಕ್ತಿಗಳಿಗೆ ಅಥವಾ ಭಾವನಾತ್ಮಕ ಒತ್ತಡಕ್ಕೆ ಒಳಗಾಗಿ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ನೀಡಬೇಡಿ. ಇನ್ನು ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರಲಿದ್ದು ಹಿರಿಯರು ಮತ್ತು ಗುರುಗಳ ಪೂರ್ಣವಾದಂತಹ ಆಶೀರ್ವಾದ ಲಭಿಸುವಂತದ್ದು. ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಸೌಹಾರ್ದತೆಯು ಕೂಡ ಹೆಚ್ಚಾಗುವಂತದ್ದು. ನಿಮ್ಮ ಆಳವಾದಂತಹ ಆಲೋಚನೆಗಳಿಗೆ ಕುಟುಂಬದವರಿಂದ ಬೆಂಬಲ ಸಿಗಲಿದೆ. ಪ್ರೇಮಿಗಳಿಗೆ ಪರಸ್ಪರರ ಗೌರವ ಮತ್ತು ನಿಷ್ಠೆ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಯೋಚನೆ ಮತ್ತು ಭಾವನಾತ್ಮಕ ಒತ್ತಡದಿಂದಾಗಿ ಕಾಲುಗಳ ಆಯಾಸ ಅಥವಾ ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಕನಿಷ್ಠ 15 ನಿಮಿಷಗಳ ಕಾಲ ಧ್ಯಾನವನ್ನ ಮಾಡುವುದು ಮನಸ್ಸಿಗೆ ಅತೀವ ಶಾಂತಿಯನ್ನ ನೀಡುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಅಥವಾ ದತ್ತಾತ್ರೇಯ ದಕ್ಷಿಣಾಮೂರ್ತಿಯ ಸನ್ನಿಧಿಗೆ ಭೇಟಿ ನೀಡಿ ಓಂ ಬೃಹಸ್ಪತಿಯೇ ನಮಃ ಅಥವಾ ಓಂ ಗ್ರಾಂ ಗ್ರೀಂ ಗ್ರೌಂ ಸಂ ಗುರುವೇ ನಮಃ ಮಂತ್ರಗಳನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಳದಿ ಶ್ರೀಗಂಧದ ತಿಲಕವನ್ನ ಇಂದು ನಿಮ್ಮ ಹಣೆಗೆ ಹಳದಿ ಶ್ರೀಗಂಧ ಅಥವಾ ಅರಿಶಿಣದ ತಿಲಕವನ್ನ ಇಟ್ಕೊಳ್ಳಿ. ಇದು ನಿಮ್ಮ ವ್ಯಕ್ತಿತ್ವಕ್ಕೆ ತೇಜಸ್ಸನ್ನ ಮತ್ತು ಆಕರ್ಷಣೆಯನ್ನ ನೀಡುವಂತದ್ದಾಗ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಮತ್ತು ಬಡವರಿಗೆ ದಾನವನ್ನ ಮಾಡುವಂತದ್ದು. ಕಷ್ಟದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಹಸುವಿಗೆ ನೆನೆಸಿದ ಕಡಲೆಬೇಳೆ ಮತ್ತು ಬೆಲ್ಲವನ್ನ ತಿನ್ನಿಸುವುದು ಜಾತಕದಲ್ಲಿನ ಗುರುಬಲವನ್ನ ವೃದ್ಧಿಸುವಂತದ್ದಾಗ್ತದೆ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಹಳದಿ, ಕೇಸರಿ ಅಥವಾ ಬಿಳಿ ಬಣ್ಣದ ಉಡುಪುಗಳನ್ನ ಧರಿಸುವುದು ಅತ್ಯಂತ ಶುಭ ಫಲವನ್ನ ನೀಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದ್ರೆ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ನೀವು ಇಂದಿನ ದಿವಸ. ಇನ್ನು ಶುಭ ಬಣ್ಣವಾಗಿ ಹಳದಿ ಮತ್ತು ತಿಳಿ ಹಳದಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲಗಳನ್ನ ನೀವು ಪಡೆಯುವಂತದ್ದಾಗ್ತದೆ.